ಅನುಬಂಧ -1 ನಕ್ಷತ್ರ ಚಿಹ್ನೆ ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ ಶ್ರೀ ಪಿ. ಜೆ. ರೋಹಂ ಅಹಮದ್ ನಗರ ದಕ್ಷಿಣ. ಮಾನ್ಯರೇ, ಈ ಗೊತ್ತುವಳಿಯನ್ನು ಮಂಡಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಕುಟುಂಬದ ಘಟಕಗಳನ್ನು ಸೀಮಿತಗೊಳಿಸುವ ತುರ್ತು ಅಗತ್ಯದ ದೃಷ್ಟಿಯಿಂದ ಈ ಪ್ರಾಂತ್ಯದ ಜನಸಮುದಾಯಗಳ ನಡುವೆ ಜನನ ನಿಯಂತ್ರಣದ ಪರವಾಗಿ ಸರ್ಕಾರ ತೀವ್ರ ಪ್ರಚಾರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಬೇಕೆಂದು, ಜನನ ನಿಯಂತ್ರಣ ಆಚರಣೆಗೆ ಸಾಕಷ್ಟು ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಈ ವಿಧಾನಸಭೆ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತದೆ. ಪ್ರಶ್ನೆಯನ್ನು ಪ್ರಸ್ತಾಪಿಸಲಾಗಿದೆ. ಶ್ರೀ ಪಿ. ಜೆ. ರೋಹಂ ನಕ್ಷತ್ರ ಚಿಹ್ನೆ ಸದನವನ್ನುದ್ದೇಶಿಸಿ ಇವರು ಮರಾಠಿಯಲ್ಲಿ ಮಾತನಾಡಿದರು. ಈ ಹೊತ್ತಿಗೆ ಶಿಕ್ಷಿತ ವರ್ಗ ಜನನ ನಿಯಂತ್ರಣದ ಅಗತ್ಯವನ್ನು ಸಂಪೂರ್ಣವಾಗಿ ಮನಗಂಡಿದೆ ಹಾಗೂ ಅದೃಷ್ಟವಶಾತ್ ಈ ವಿಷಯದ ಬಗ್ಗೆ ನಮ್ಮ ನಾಡಿನ ನಾಯಕರು ಏಕಾಭಿಪ್ರಾಯವನ್ನು ಹೊಂದಿದ್ದಾರೆ. ಪಂಡಿತ್ ಜವಾಹರಲಾಲ್ ನೆಹರು, ಸರ್ ರವೀಂದ್ರನಾಥ ಠಾಕೂರ್ ಮತ್ತು ಶ್ರೀಮತಿ ಸರೋಜಿನಿ ನಾಯ್ಡು ಅವರಿಗೆಲ್ಲ ಜನನ ನಿಯಂತ್ರಣದ ಪ್ರಾಮುಖ್ಯ ಮತ್ತು ಜನನ ನಿಯಂತ್ರಣ ಆಂದೋಲನದ ತುರ್ತು ಅಗತ್ಯ ಚೆನ್ನಾಗಿ ತಿಳಿದಿದೆ ಹಾಗೂ ಅವರೆಲ್ಲ ಗರ್ಭನಿರೋಧಕಗಳ ಪರವಾಗಿದ್ದಾರೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಬಾಬು ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಹೀಗೆಂದು ಹೇಳಿದ್ದಾರೆ. ಇತ್ತೀಚಿನ ಕಳೆದ ಕೆಲವು ವರ್ಷಗಳಲ್ಲಿ ಆಗಿರುವಂತೆ ಇತಿಮಿತಿ ಇಲ್ಲದೆ ಜನಸಂಖ್ಯೆ ಹೆಚ್ಚುತ್ತಾ ಹೋಗುವುದಾದರೆ ನಮ್ಮ ಯೋಜನೆಗಳು ವ್ಯರ್ಥವಾಗಿ ಪರಿಣಮಿಸುವ ಸಂಭವವಿದೆ. ನಕ್ಷತ್ರ ಚಿಹ್ನೆ ಮುಂಬೈ ವಿಧಾನಸಭೆ ಚರ್ಚೆಗಳು ಸಂ. 4 ನವೆಂಬರ್ 1938 ಪು. 4024-28 ನಕ್ಷತ್ರ ಚಿಹ್ನೆ ಇದು ಶ್ರೀ ಪಿ. ಜಿ. ರೋಹಂ ಅವರು ಮಾಡಿದ ಭಾಷಣ. ತಮ್ಮ ಭಾಷಣಕ್ಕಾಗಿ ಡಾ. ಅಂಬೇಡ್ಕರ್ ಅವರು ಸಿದ್ಧಪಡಿಸಿಕೊಂಡಿದ್ದ ಅಂಶಗಳನ್ನೇ ತಮ್ಮ ಈ ಭಾಷಣ ಎಲ್ಲ ವಿಧದಲ್ಲಿಯೂ ಆಧರಿಸಿದೆ ಎಂಬುದಾಗಿಯೂ ಅವರು ಸ್ಪಷ್ಟವಾಗಿಯೇ ಹೇಳಿದ್ದಾರೆ. ತಾವು ವಿಧಾನಸಭೆಯಲ್ಲಿ ಮಾಡಬೇಕೆಂದು ಉದ್ದೇಶಿಸಿದ್ದು, ಆದರೆ ಆ ದಿವಸ ಅಂದರೆ ನವೆಂಬರ್ 10, 1938 ರಂದು ವಿಧಾನಸಭೆಗೆ ಹಾಜರಾಗಲು ಅಸಮರ್ಥರಾದುದರಿಂದಾಗಿ ಮಾಡಲಾಗದೆ ಹೋದ ಭಾಷಣವನ್ನು ಬಹುಮಟ್ಟಿಗೆ ಪುನರುತ್ಪಾದಿಸಿದ್ದಕ್ಕಾಗಿ ಡಾ. ಅಂಬೇಡ್ಕರ್ ಅವರು ತಮ್ಮನ್ನು ಅಭಿನಂದಿಸಿದರೆಂದು ಶ್ರೀ ರೋಹಂ ಅವರು ಹೇಳಿದ್ದಾರೆ. ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ ಬಹಳ ಹಿಂದೆಯೇ ಮಹಾತ್ಮ ಗಾಂಧಿಯವರು ಹೀಗೆಂದು ಬರೆದಿದ್ದಾರೆ. ಈ ನಾಡಿನಲ್ಲಿನ ಜನನಗಳ ಬಗ್ಗೆ ಕೇಳಿದಾಗ ನನಗೆ ವಿಷಾದವಾಗುತ್ತದೆ ಎಂಬುದನ್ನು ಓದುಗರಿಂದ ನಾನು ಮುಚ್ಚಿಡಕೂಡದು. 222 ದೈಹಿಕವಾಗಿ, ಬೌದ್ಧಿಕವಾಗಿ ಅಥವಾ ಆರ್ಥಿಕವಾಗಿ ವಿಕಲಾಂಗರಾಗಿರುವಂಥ ವ್ಯಕ್ತಿಗಳಿಗೆ ಹುಟ್ಟಿದ ಮಕ್ಕಳು ಅನುಭವಿಸುತ್ತಿರುವ ಅಗಾಧ ನಷ್ಟ ಎಷ್ಟೆಂಬುದರ ಬಗ್ಗೆ ಕೆಲವು ಮಂದಿಗೆ ಮಾತ್ರವೇ ಸರಿಯಾದ ಕಲ್ಪನೆ ಇದೆ. ತಂದೆ ತಾಯಿಗಳಿಗೆ ಮಾತ್ರವಲ್ಲದೆ ಸಮಾಜಕ್ಕೂ ಇದರಿಂದ ತುಂಬಾ ಕಷ್ಟವಾಗುತ್ತದೆ. ಅಂಥ ಮಕ್ಕಳ ಜನನವನ್ನು ತಡೆಗಟ್ಟಿದರೆ ಅದು ಶಿಶು ಜನನದ ಸಂದರ್ಭದಲ್ಲಿ ಹಾಗೂ ಅದರೊಡನೆ ಆನುಷಂಗಿಕವಾಗಿ ಬರುವ ರೋಗಗಳಿಂದ ಸಾವನ್ನಪ್ಪುವ ತಾಯಂದಿರ ಸಂಖ್ಯಾ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆಯಾಗಿಸುತ್ತದೆ. ಶಿಶುಗಳ ಸಾವಿನ ಸಂಖ್ಯಾ ಪ್ರಮಾಣವನ್ನು ಮತ್ತಷ್ಟು ಕಡಿಮೆಯಾಗಿಸುತ್ತದೆ. ಅನೇಕ ವ್ಯಕ್ತಿಗಳು ಜೀವನದ ಮೂಲಭೂತ ಅಗತ್ಯಗಳ ಕೊರತೆಯಿಂದಾಗಿ ಅನೇಕ ರೋಗ ರುಜಿನಗಳಿಗೆ ತುತ್ತಾಗುವುದನ್ನು ತೊಡೆದುಹಾಕುವ ಮೂಲಕ ಸಾರ್ವಜನಿಕ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ಕಡುಬಡತನದಿಂದ ನರಳುತ್ತಿರುವ ವ್ಯಕ್ತಿಗಳು ಎಸಗುವ ಅಪರಾಧಗಳಿಗೆ ತಡೆಯನ್ನೊಡ್ಡುತ್ತವೆ ಹಾಗೂ ಸಮಾಜದ ಆಧ್ಯಾತ್ಮಿಕ ಮುನ್ನಡೆಗೆ ಪೂರ್ಣ ಅವಕಾಶವನ್ನು ಒದಗಿಸಿ ಕೊಡುವ ಮೂಲಕ ಅದರ ಸರ್ವತೋಮುಖ ಉದ್ಧಾರವನ್ನು ಸಾಧ್ಯವಾಗಿಸುತ್ತದೆ. ಬಾಳುವೆಗಾಗಿ ನಡೆಸಲಾಗುತ್ತಿರುವ ಇಂದಿನ ತೀವ್ರವಾದ ಹೋರಾಟ ಸಕಾಲಿಕ ವಿವಾಹವನ್ನು ಅನೇಕರಿಗೆ ಅಸಾಧ್ಯವಾಗಿಸುತ್ತದೆ ಹಾಗೂ ಅವರನ್ನು ಅನೇಕ ರೋಗಗಳಿಗೆ ಮತ್ತು ದುರಭ್ಯಾಸಗಳಿಗೆ ಗುರಿಯಾಗಿಸುತ್ತದೆ. ಅನೇಕ ಮಹಿಳೆಯರು ಆಜೀವ ಪರ್ಯಂತ ವಿಕಲಾಂಗರಾಗಿ ಬಿಡುತ್ತಾರೆ. ತಮ್ಮ ಅನಾರೋಗ್ಯದ ಸ್ಥಿತಿಯಲ್ಲಿ ಮಕ್ಕಳನ್ನು ಹೆರಬೇಕಾಗಿ ಬರುವುದರಿಂದ ಅಥವಾ ಬಹುಸಂಖ್ಯೆಯಲ್ಲಿ ಅಥವಾ ಬಹುಬೇಗ ಒಂದಾದ ಮೇಲೆ ಒಂದರಂತೆ ಮಕ್ಕಳನ್ನು ಹೆರಬೇಕಾಗಿ ಬರುವುದರಿಂದ ಅನೇಕ ಮಹಿಳೆಯರು ಸತ್ತು ಹೋಗುತ್ತಾರೆ. ಅನಪೇಕ್ಷಿತವಾದ ಸಂತಾನವನ್ನು ತಡೆಗಟ್ಟುವ ಸಲುವಾಗಿ ಆಶ್ರಯಿಸಲಾಗುವ ಗರ್ಭಪಾತದ ಪ್ರಯತ್ನಗಳು ಬೃಹತ್ ಪ್ರಮಾಣದಲ್ಲಿ ಮಹಿಳೆಯರ ಜೀವವನ್ನು ಬಲಿ ತೆಗೆದುಕೊಳ್ಳುತ್ತವೆ. ಬೇಕಿಲ್ಲದ ಮಕ್ಕಳು ಬಹು ತೇಕವಾಗಿ ತಾಯಂದಿರ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತವೆ. ಹೀಗಾಗಿ ಇವು ಸಮಾಜಕ್ಕೆ ಹೊರೆಯಲ್ಲದೆ ಬೇರೇನೂ ಆಗುವುದಿಲ್ಲ. ರೋಗಗ್ರಸ್ತ ವ್ಯಕ್ತಿಗಳಿಂದ ಹುಟ್ಟಿದ ಈ ದೋಷಪೂರ್ಣ ಸಂತಾನದ ಸೇರ್ಪಡೆಯಿಂದ ಸಮಾಜ ಮತ್ತಷ್ಟು ಅಧೋಗತಿಗೆ ಇಳಿಯುತ್ತದೆ. ಈ ಎಲ್ಲ ಆಪತ್ತುಗಳನ್ನು ತೊಡೆದುಹಾಕಬಹುದಾದ ಏಕೈಕ ಪರಮ ಪರಿಹಾರವೆಂದರೆ ಜನನ ನಿಯಂತ್ರಣವೇ. ಯಾವುದೇ ಕಾರಣದಿಂದಲಾದರೂ ಆಗಲಿ ಮಕ್ಕಳನ್ನು ಹೆರಲು ಮಹಿಳೆಗೆ ಮನಸ್ಸಿಲ್ಲವಾದರೆ ಗರ್ಭಧಾರಣೆಯನ್ನು ತಡೆಗಟ್ಟುವ ಸ್ಥಿತಿಯಲ್ಲಿ ಅವಳಿರಬೇಕು. ಮಕ್ಕಳನ್ನು ಹೆರುವುದು ಸಂಪೂರ್ಣವಾಗಿ ಮಹಿಳೆಯರ ಇಚ್ಛೆಗೆ ಬಿಟ್ಟ ವಿಚಾರವೇ ಆಗಿರಬೇಕು. ಬೇಡದ ಮಕ್ಕಳ ಸೇರ್ಪಡೆಯಿಂದ ಸಮಾಜಕ್ಕೆ ಯಾವ ರೀತಿಯಿಂದಲೂ ಲಾಭವಾಗುವುದಿಲ್ಲ. ತಂದೆ ತಾಯಿಗಳು ಬಯಸಿ ಪಡೆದ ಮಕ್ಕಳಿಂದ ಮಾತ್ರವೇ ಸಮಾಜಕ್ಕೆ ಲಾಭವಾಗುತ್ತದೆ. ಆದ್ದರಿಂದ ತುಂಬಾ ಸುಲಭವಾಗಿ ಗರ್ಭಧಾರಣೆಯನ್ನು ತಡೆಗಟ್ಟುವ ವಿಧಾನವನ್ನು ಆಶ್ರಯಿಸಲು ಪ್ರತಿಯೊಬ್ಬ ಮಹಿಳೆಗೂ ಸಾಧ್ಯವಾಗುವಂತಿರಬೇಕು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಬಡತನವೇ ಅನೈತಿಕತೆಗೆ ಮೂಲ ಕಾರಣವಾಗಿರುತ್ತದೆ. 1933 ರಲ್ಲಿ ವಿಯೆನ್ನಾದಲ್ಲಿ ನಡೆದ ಮಹಾಧಿವೇಶನದಲ್ಲಿ ಪ್ರೊ. ಡಾ. ತೊಂಡ್ಲರ್ ಅವರು ಮಂಡಿಸಿದ ಪ್ರಬಂಧದಿಂದ ತೆಗೆದುಕೊಂಡಿರುವ ಈ ಕೆಳಕಂಡ ಭಾಗ ವಸತಿಯ ಕೊರತೆಯಿಂದಾಗುವ ದುಷ್ಪರಿಣಾಮಗಳೇನೆಂಬುದನ್ನು ತೋರಿಸಿಕೊಡುತ್ತದೆ. ಆ ಪ್ರಾಧ್ಯಾಪಕರು ಹೀಗೆಂದಿದ್ದಾರೆ. ಸರಾಸರಿ ಆಧಾರದ ಮೇಲೆ ಪ್ರತಿಯೊಂದು ಕುಟುಂಬಕ್ಕೂ ಜರ್ಮನಿಯಲ್ಲಿ 1 ಕೋಣೆ ದೊರೆತರೆ ಫ್ರಾನ್ಸಿನಲ್ಲಿ 2.5 ಕೋಣೆಗಳು, ಇಂಗ್ಲೆಂಡಿನಲ್ಲಿ 3 ಕೋಣೆಗಳು ದೊರೆಯುತ್ತವೆ. 1925 ರಲ್ಲಿ ಬರ್ಲಿನ್ನಿನಲ್ಲಿ 75,000 ಕುಟುಂಬಗಳಿಗೆ ತಮ್ಮದೇ ಆದ ವಾಸಗೃಹಗಳಿರಲಿಲ್ಲ. ಅದರ ಪರಿಣಾಮವಾಗಿ ಮಕ್ಕಳು ವಯಸ್ಕರೊಂದಿಗೆ ಒಂದೇ ಕೋಣೆಯಲ್ಲಿ ಮಾತ್ರವಲ್ಲ, ಒಂದೇ ಹಾಸಿಗೆಯಲ್ಲಿ ಮಲಗುತ್ತಾರೆ. ಅನಾರೋಗ್ಯಕರವಾದ ವಾಸಸ್ಥಳಗಳಲ್ಲಿನ ಅತಿಯಾದ ದಟ್ಟಣೆಯಿಂದಾಗಿ ಅನೇಕ ಮಕ್ಕಳು ಸಾವಿಗೆ ತುತ್ತಾಗುತ್ತಾರೆ. ಇಡೀ ಕುಟುಂಬಗಳೇ ಗುಹ್ಯ ರೋಗಗಳಿಗೆ ಗುರಿಯಾಗುತ್ತವೆ. ಮೈನರಿಯುವುದಕ್ಕೂ ಮೊದಲೇ ಹೆಣ್ಣು ಮಕ್ಕಳು ಲೈಂಗಿಕ ಸಂಬಂಧಕ್ಕೆ ಬಲಿಯಾಗುತ್ತವೆ. ಅನೇಕ ವೇಳೆ ತಂದೆ ಮತ್ತು ಮಕ್ಕಳ ನಡುವೆ ಹಾಗೂ ಸೋದರ ಸೋದರಿಯರ ನಡುವೆ ಲೈಂಗಿಕ ಸಂಬಂಧಗಳು ಏರ್ಪಡುತ್ತವೆ. ಗಂಡು ಮಕ್ಕಳು ಕಳ್ಳತನವನ್ನು ಕಲಿತರೆ ಹೆಣ್ಣು ಮಕ್ಕಳು ಸುಳಿಯರಾಗುತ್ತಾರೆ. ವಿಯೆನ್ನಾದಲ್ಲಿಯೂ ಇದೇ ಪರಿಸ್ಥಿತಿ ಇದೆ. 1919 ರಲ್ಲಿ ಬಾಡಿಗೆಗೆ ಕೊಡಲಾಗಿದ್ದ ವಾಸಗೃಹಗಳಲ್ಲಿ 0.10% ಕೇವಲ ಒಂದು ಸಣ್ಣ ಕೋಣೆಯನ್ನು, 37% ಒಂದು ದೊಡ್ಡ ಕೋಣೆಯನ್ನು, 23% ಒಂದು ದೊಡ್ಡ ಮತ್ತು ಒಂದು ಸಣ್ಣ ಕೋಣೆಯನ್ನು ಹೊಂದಿದ್ದುವು. ತಮ್ಮ ಹೊಟ್ಟೆಯ ಪಾಡನ್ನು ತಾವೇ ನೋಡಿಕೊಳ್ಳುತ್ತಿದ್ದ 18 ರವರೆಗಿನ ವಯೋಮಾನದ ಮಕ್ಕಳಲ್ಲಿ 20% ಮಂದಿಗೆ ತಮ್ಮದೇ ಆದ ಹಾಸಿಗೆಗಳಿರಲಿಲ್ಲ. ಪಟ್ಟಣಗಳ ಮತ್ತು ಹಳ್ಳಿಗಳ ಸ್ಥಿತಿ ಇನ್ನೂ ಕೆಟ್ಟದಾಗಿದೆ.
ನಮ್ಮ ನಾಡಿನಲ್ಲಿ ಮುಂಬಯಿಯಂಥ ನಗರಗಳಲ್ಲಿಯೂ ಇದೇ ಪರಿಸ್ಥಿತಿ ಬೀಡುಬಿಟ್ಟಿದೆ. ಒಂದೆರಡು ಅಪವಾದಗಳಿರಬಹುದಾದರೂ ದಾರಿದ್ರ್ಯ ತಾಂಡವವಾಡುತ್ತಿರುವಲ್ಲಿ ಸದ್ಗುಣಗಳಿಗೆ ಲೆಕ್ಕ ಹೊಡೆದಿರುವುದನ್ನು ಕಾಣುತ್ತೇವೆ. ಜನನ ನಿಯಂತ್ರಣದ ನೆರವಿಲ್ಲದೆ ಬಡತನವನ್ನು ತೊಡೆದು ಹಾಕುವುದು ಸಾಧ್ಯವೇ ಇಲ್ಲವೆಂಬುದನ್ನು ಮುಂದೆ ತೋರಿಸಿಕೊಡಲಾಗುತ್ತದೆ. ಬುಭಕ್ಷಿತಃ ಕಿಂ ನ ಕರೋತಿ ಪಾಪಂ, ಹಸಿದಿರುವವನು ಯಾವ ಪಾಪವನ್ನು ತಾನೇ ಮಾಡುವುದಿಲ್ಲ ಎಂಬುದು ಸುಪ್ರಸಿದ್ಧವಾಗಿರುವ ಸೂಕ್ತಿಯೇ ಆಗಿದೆ. ಎಲ್ಲ ಪ್ರಗತಿಗೂ ಜನನ ನಿಯಂತ್ರಣ ಅತ್ಯಗತ್ಯವೆಂಬ ಸಂಗತಿಯನ್ನು ಹೀಗೆ ಮನದಟ್ಟು ಮಾಡಿಕೊಂಡ ಬಳಿಕ ಆ ಗುರಿಯನ್ನು ಸಾಧಿಸಲು ಅಗತ್ಯವಾದ ಉಪಾಯಗಳು ಯಾವುವು ಎಂಬುದನ್ನು ಪರಿಗಣಿಸಬೇಕು. ಅಪೇಕ್ಷಿಸಿದಷ್ಟು ಸಂಖ್ಯೆಯ ಮಕ್ಕಳನ್ನು ಪಡೆಯುವುದಕ್ಕೆ ಅಗತ್ಯವಾದಷ್ಟು ಲೈಂಗಿಕ ಸುಖದಿಂದ ಮಾತ್ರವೇ ತೃಪ್ತರಾಗಿರುವುದು ಹಾಗೂ ಮಕ್ಕಳು ಬೇಕಿಲ್ಲದಿರುವಾಗ ನಮ್ಮ ಮನಸ್ಸಿನಿಂದ ಲೈಂಗಿಕ ಆಲೋಚನೆಗಳನ್ನು ಹೊರದೂಡಿಬಿಡಬಹುದು. ಇವುಗಳಲ್ಲಿ ಒಂದು ಮಾರ್ಗ ಆಧುನಿಕ ಗರ್ಭ ನಿರೋಧಕಗಳ ಬಳಕೆ, ಇನ್ನೊಂದು ಮಾರ್ಗ. ಮೊದಲನೆಯ ಮಾರ್ಗಕ್ಕೆ ಸಂಬಂಧಿಸಿದಂತೆ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿರುವ ಸಂಗತಿ ಇದು: ಅವಿವಾಹಿತ ಸ್ಥಿತಿಯಲ್ಲಿ ಸಂಯಮ ಸಾಧ್ಯವಾಗ. ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ ಬಹುದು. ಆದರೆ ತರುಣರು ಆರೋಗ್ಯವಂತರೂ ಆಗಿರುವ, ಒಟ್ಟಾಗಿ ಬಾಳುತ್ತಿರುವ ಹಾಗೂ ಪರಸ್ಪರ ಪ್ರೀತಿಸುತ್ತಿರುವ ದಂಪತಿಗಳು ವರ್ಷಗಟ್ಟಲೆ ಸಂಯಮವನ್ನು ಪಾಲಿಸಬಹುದೆಂದು ನಿರೀಕ್ಷಿಸುವುದು ಮಾನವ ಸ್ವಭಾವದ ಬಗೆಗಿನ ನಮ್ಮ ಅಜ್ಞಾನವನ್ನೇ ತೋರುತ್ತದೆ. ಇಂದ್ರಿಯೋಪಭೋಗ ಸಾಮಗ್ರಿಗಳ ಎದುರಿನಲ್ಲಿಯೂ ಅವಿಚಲಿತ ಚಿತ್ತರಾಗಿರಬಲ್ಲಂಥ ದೃಢಮನಸ್ಸಿನ ವಿಚಾರವನ್ನು ಹೊರತುಪಡಿಸಿದರೆ ಸಾಮಾನ್ಯ ಮಾನವರು ಆಕರ್ಷಣೆಯ ಪ್ರಭಾವಕ್ಕೆ ಒಳಗಾಗಿಯೇ ತೀರುತ್ತಾರೆ ಎಂಬುದರಲ್ಲಿ ಅನುಮಾನವೇನೂ ಇಲ್ಲ. ಆದ್ದರಿಂದ ಸೂರ್ಯನ ಪ್ರಕಾಶದಂತೆ ಸ್ಪಷ್ಟವಾಗಿರುವ ಈ ಸಂಗತಿಯನ್ನು ಕೆಲವರು ನಿರಾಕರಿಸುವುದು ಆಶ್ಚರ್ಯಕರವಾಗಿ ಏನೂ ತೋರುವುದಿಲ್ಲ. ಹಲವಾರು ದೇಶಗಳ ಮತ್ತು ಯುಗಗಳ ಅನುಭವದ ಆಧಾರದ ಮೇಲೆ ಹೇಳುವುದಾದರೆ ಜನನ ನಿಯಂತ್ರಣದ ದೃಷ್ಟಿಯಿಂದ ಆತ್ಮಸಂಯಮ ಸಂಪೂರ್ಣವಾಗಿ ನಿರುಪಯುಕ್ತವೆಂದು ಸಿದ್ಧಗೊಂಡಿದೆ. ತಮ್ಮ ಜೀವಮಾನದಾದ್ಯಂತ ಲೈಂಗಿಕ ಸಂಪರ್ಕವನ್ನು ತ್ಯಜಿಸುವುದು ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯವಾಗುತ್ತದೆಂದು ಸಂಯಮ ವಿಧಾನದ ಪ್ರಚಾರಕರು ಕೂಡ ಹೇಳಿಕೊಳ್ಳಲಾರರು. ಪ್ರತಿ ವರ್ಷವೂ ಒಂದೇ ಬಗೆಯ ದಿವಸದ ಮಟ್ಟಿಗೆ ಸಂಯಮವನ್ನು ತ್ಯಜಿಸಿದರೂ ಅದು ವಾರ್ಷಿಕ ಗರ್ಭಧಾರಣೆಗೆ ಎಡೆಮಾಡಿಕೊಡಬಹುದು. ಕೆಲವು ವ್ಯಕ್ತಿಗಳು ಆತ್ಮಸಂಯಮದ ಮೂಲಕ ಜನನ ನಿಯಂತ್ರಣವನ್ನು ಜಾರಿಗೆ ತರಲು ಸಮರ್ಥರಾಗಬಯಸಿದರೂ ಇತರರಿಗೂ ಅದನ್ನು ಅನುಸರಿಸಲು ಸಾಧ್ಯವಾಗುತ್ತದೆಂಬ ಸಾಮಾನ್ಯ ತೀರ್ಮಾನಕ್ಕೆ ಬರಲು ನಮಗೆ ಸಾಧ್ಯವಾಗುವುದಿಲ್ಲ. ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಆಹಾರದ ಬಗೆಗಿನ ಹಸಿವು ಅಥವಾ ಅಭಿಲಾಷೆ ಬೇರೆ ಬೇರೆಯಾಗಿರುವಂತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಲೈಂಗಿಕ ಅಭಿಲಾಷೆಯು ಭಿನ್ನವಾಗಿರುತ್ತದೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅಗತ್ಯವಾಗುತ್ತದೆ. ಈ ಸೊನ್ನೆದು ಧಾರ್ಮಿಕ ಗ್ರಂಥಗಳಲ್ಲಿ ನಿಗದಿಪಡಿಸಲಾಗಿರುವ ಕೆಲವೊಂದು ನಿಯಮಗಳ ಕಟ್ಟುನಿಟ್ಟಾದ ಪಾಲನೆ ಕುಟುಂಬ ಮಿತಿಯ ಆದರ್ಶದ ನಿರಾಕರಣೆಯನ್ನು ಅಗತ್ಯವಾಗಿಸುತ್ತದೆ. ಉದಾಹರಣೆಗೆ, ವಿಷ್ಣು ಸ್ಮೃತಿ ಯ 54ನೇ ಅಧ್ಯಾಯದ 3ನೇ ಶ್ಲೋಕ ನಿರ್ದಿಷ್ಟ ದಿನಗಳಂದು ಮಾತ್ರವೇ ಸಂಭೋಗ ಮಾಡಬೇಕೆಂದು ಹೇಳುತ್ತದೆ. ಮಾನ್ಯರೇ, ಶ್ರೀಮತಿ ಸರೋಜಿನಿ ಮೆಹ್ತಾ ಎಂ.ಎ. ಅವರು ಬರೆದಿರುವ ಕರಪತ್ರವೊಂದು ಸನ್ಮಾನ್ಯ ಸದಸ್ಯರುಗಳಿಗೆ ತಲುಪಿದೆ. ನಾನು ಆ ಇಡೀ ಕರಪತ್ರವನ್ನು ಓದಲು ಹೋಗುವುದಿಲ್ಲ. ಅದರಿಂದ ಕೆಲವು ಭಾಗಗಳನ್ನಷ್ಟೇ ಉದ್ಧರಿಸುತ್ತೇನೆ. ಜನನ ನಿಯಂತ್ರಣದ ವಿಚಾರವನ್ನು ಎತ್ತಿದಾಗಲೆಲ್ಲ ಸಂಯಮ ಅಥವಾ ಬ್ರಹ್ಮಚರ್ಯವೇ ನಮ್ಮ ನಾಡಿನಲ್ಲಿ ಇದಕ್ಕಿರುವ ಪರಮ ಪರಿಹಾರ ಅಥವಾ ರಾಮಬಾಣ ಎಂಬುದು ಜನನ ನಿಯಂತ್ರಣ ವಿರೋಧಿಗಳ ವಾದದ ಮುಖ್ಯಾಂಶವಾಗಿರುತ್ತದೆ. ತಮ್ಮ ಕೃತಕ ಪರಿಹಾರೋಪಾಯಗಳ ಅನುಗ್ರಹಕ್ಕೆ ಪಾತ್ರರಾಗುವ ಸೌಭಾಗ್ಯವನ್ನು ಪಾಶ್ಚಾತ್ಯರಿಗೆ ಬಿಟ್ಟುಬಿಡುವುದು ಉತ್ತಮವೆಂದು ವಾದಿಸಲಾಗುತ್ತದೆ. ಈ ಅಭಿಪ್ರಾಯವನ್ನು ಹೊಂದಿರುವುದಕ್ಕೆ ಆಧಾರವೇನೆಂಬುದನ್ನು ಸ್ಪಷ್ಟಪಡಿಸಬೇಕೆಂದು ನಾನು ಆ ಸನ್ಮಾನ್ಯ ವ್ಯಕ್ತಿಗಳನ್ನು ವಿನಯಪೂರ್ವಕವಾಗಿ ಕೋರುತ್ತೇನೆ. ಪಾಶ್ಚಾತ್ಯರು ಭೌತವಾದಿಗಳಾಗಿದ್ದರೆ ನಮ್ಮ ಜನರು ಅಧ್ಯಾತ್ಮವಾದಿಗಳಾಗಿದ್ದಾರೆಂದು ಹೇಳಲಾಗಿದೆ. ಈ ಗಿಣಿಯ ಮಾತಿನ ಪುನರಾವರ್ತನೆಯನ್ನು ಕೇಳುವುದು ಇಂದು ಅತ್ಯಂತ ಅಸಹ್ಯಕರವಾಗಿ ಪರಿಣಮಿಸಿದೆ. 290 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2 ರೀತಿಯಲ್ಲಿ ನಮ್ಮ ಜನರು ಆಧ್ಯಾತ್ಮವಾದಿಗಳಾಗಿದ್ದಾರೆ. ನಮ್ಮ ಜನರು ಲೋಕವನ್ನೇ ತ್ಯಜಿಸಿ ಸರ್ವಸಂಗ ಪರಿತ್ಯಾಗಿಗಳಾದ ಋಷಿಗಳಾಗಿ ಬಿಟ್ಟಿದ್ದಾರೇನು? ಇದೆಲ್ಲವೂ ಮಾಯೆ ಎಂಬಂಥ, ನಾವು ಇಹಜೀವನದ ಆಕರ್ಷಣೆಗಳನ್ನು ಪರಿತ್ಯಜಿಸಬೇಕು ಎಂಬಂಥ ಕೆಲವೊಂದು ಅತಿ ಪರಿಚಯದ ನುಡಿಗಟ್ಟುಗಳನ್ನು ಪುನರಾವರ್ತಿಸುವುದರಿಂದ ಮಾತ್ರವೇ ನಮ್ಮ ಜನ ಆಧ್ಯಾತ್ಮವಾದಿಗಳಾಗಿ ಬಿಡುತ್ತಾರೆಯೇ? ಬಡ ಹಾಗೂ ಮುಗ್ಧ ಸಾಲಗಾರರ ರಕ್ತವನ್ನು ಹೀರಲು ಸಿದ್ಧವಾಗಿರುವಂಥ ರಣಹದ್ದುಗಳು ನಮ್ಮಲ್ಲಿ ಒಂದೊಂದು ಹಳ್ಳಿಯಲ್ಲಿಯೂ ಇಲ್ಲವೇ? ವಿಧವೆಯರ ಇಡುಗಂಟುಗಳನ್ನು ನುಂಗಿ ನೀರು ಕುಡಿಯುವಷ್ಟು ಕೀಳಾಗಿರುವಂಥ ಲೇವಾದೇವಿಗಾರರು ನಮ್ಮಲ್ಲಿ ಇಲ್ಲವೇ? ತಾವೇ ದಾರಿ ತಪ್ಪಿಸಿದಂಥ ವಿಧವೆಯರನ್ನು ನಡುನೀರಿನಲ್ಲಿ ಕೈಬಿಡಲು ಹೆಸರಿರುವಂಥ ನೀಚರು ನಮ್ಮಲ್ಲಿಲ್ಲವೇ? ಪರಿಶುದ್ಧ ಚರಿತ್ರರು, ಪತಿಪರಾಯಣರೂ ಆದಂಥ ತಮ್ಮ ಪತ್ನಿಯರನ್ನು ತ್ಯಜಿಸಿ ಸೂಳೆಯರ ಪದತಲದಲ್ಲಿ ಬಿದ್ದು ಹೊರಳಾಡುವಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿಲ್ಲವೆಂದು ನಾವು ಹೇಳಿಕೊಳ್ಳಬಲ್ಲವೇ? ಯಾವ ಸಮಾಜದಲ್ಲಿ ಗಂಡು ಹೆಣ್ಣುಗಳ ಮಾರಾಟವೆನ್ನಬಹುದಾದಂಥ ವೈವಾಹಿಕ ವ್ಯವಹಾರಗಳಿಂದ ಅನೇಕರ ಬಾಳುವೆ ಹಾಳಾಗುತ್ತಿದೆಯೋ, ತನ್ನ ಜಾತಿ ಬಾಂಧವರಿಗೆ ದಂಡದ ಊಟವನ್ನು ಹಾಕಲು ನಿರಾಕರಿಸುವಂಥ ವ್ಯಕ್ತಿಯನ್ನು ಜಾತಿಯಿಂದ ಹೊರಹಾಕಲಾಗುತ್ತದೆಯೋ, ಚಿತೆಗಳ ಮೇಲೆ ತಮ್ಮ ಮೊದಲ ಪತ್ನಿಯರ ಶವಗಳು ಬೆಂದು ಬೂದಿಯಾಗುತ್ತಿರುವಾಗಲೇ ತಮ್ಮ ಎರಡನೆಯ ಮದುವೆಯ ಏರ್ಪಾಟುಗಳನ್ನು ನಡೆಸುತ್ತಿರುತ್ತಾರೋ, 60 ವರ್ಷದ ಮುದಿಗೊಂಡುಗಳು ಹಣಕಾಸಿನ ಆಮಿಷದ ಬಲದ ಮೇಲೆ 12 ವರ್ಷದ ಕನೆಯರನ್ನು ಮದುವೆಯಾಗಬಹುದಾಗಿದೆಯೋ, ವಿಧವೆಯರನ್ನು ನಡೆಸಿಕೊಳ್ಳುವ ರೀತಿ ದನಕರುಗಳನ್ನು ನಡೆಸಿಕೊಳ್ಳುವಂಥ ರೀತಿಗಿಂತಲೂ ಹೀನಾಯವಾಗಿದೆಯೋ ಅಂಥ ಸಮಾಜವನ್ನು ಅಧ್ಯಾತ್ಮವಾದಿಯೆಂದು ಹೇಗೆ ಕರೆಯಬಹುದು ಎಂಬುದು ನನಗೆ ಸುತಾರಾಮರ್ಥವಾಗುತ್ತಿಲ್ಲ. ಮೇಲೆ ವಿವರಿಸಿದ ನಮ್ಮ ಸಮಾಜದ ಕೊಳೆತು ನಾರುತ್ತಿರುವ ಸ್ಥಿತಿಗೆ ಪಾಶ್ಚಾತ್ಯ ಭೌತವಾದ ಕಾರಣವೆಂದೇನೂ ಹೇಳಲಾಗುವುದಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಈ ಕೇಡುಗಳಿಗೆ ಪರಿಹಾರವನ್ನು ಕಲ್ಪಿಸಲು ತಮ್ಮಿಂದಾದ ಎಲ್ಲ ಪ್ರಯತ್ನವನ್ನು ಮಾಡುತ್ತಿರುವವರು ಪಾಶ್ಚಾತ್ಯ ಭೌತವಾದದೊಂದಿಗೆ ಸಂಪರ್ಕ ಏರ್ಪಟ್ಟಂಥ ವ್ಯಕ್ತಿಗಳೇ. ಇಷ್ಟಾಗಿಯೂ ಅವರ ಪ್ರಯತ್ನಗಳು ಅರಣ್ಯರೋಧನಕ್ಕಿಂತ ಹೆಚ್ಚೇನೂ ಸಿದ್ಧವಾಗಲಾರದೆ ಹೋಗುತ್ತಿದೆ. ಮುಂದುವರಿದು ಇನ್ನೊಂದು ಪ್ಯಾರಾದಲ್ಲಿ ಆಕೆ ಹೀಗೆನ್ನುತ್ತಾರೆ: ಅಹಲ್ಯೆಯ ವಿಷಯದಲ್ಲಿ ದೇವತೆಗಳ ಒಡೆಯನಾದ ಇಂದ್ರ, ಸತ್ಯವತಿಯ ವಿಷಯದಲ್ಲಿ ಪರಾಶರ ಋಷಿ ಹಾಗೂ ಕುಂತಿಯ ವಿಷಯದಲ್ಲಿ ಸೂರ್ಯದೇವ ನಡೆದುಕೊಂಡ ರೀತಿಯ ಅಪರಾಧಿಗಳನ್ನು ಈ ಕಲಿಯುಗದಲ್ಲಿ ಕಠಿಣ ಕಾರಾಗೃಹವಾಸದ ಶಿಕ್ಷೆಗೆ ಅರ್ಹರನ್ನಾಗಿಸುತ್ತದೆ. ಆದರೆ ಆ ಕಾಲವು ಸತ್ಯಯುಗವೆಂದು ಪರಿಗಣಿಸಿದ್ದು, ನಾವು ಈ ಅಪರಾಧಿಗಳ ವಿಷಯದಲ್ಲಿ ಪರೋಕ್ಷ ಸಮ್ಮತಿಯನ್ನು ನೀಡುವುದಲ್ಲದೆ ಅಂಥ ವಿವರಣೆಗಳನ್ನೊಳಗೊಂಡಿರುವ ಪುಸ್ತಕಗಳನ್ನು ಪವಿತ್ರ ಗ್ರಂಥಗಳ ನೆಲೆಗೇರಿಸುತ್ತೇವೆ ಹಾಗೂ ಮಕ್ಕಳಿಗಾಗಿ ರೂಪಿಸಿರುವ ಪಠ್ಯಕ್ರಮದಲ್ಲಿ ಇವುಗಳನ್ನು ಪಠ್ಯಪುಸ್ತಕಗಳಾಗಿ ಗೊತ್ತುಪಡಿಸಬೇಕೆಂದು ಒತ್ತಾಯಿಸುತ್ತೇವೆ. ಮಹಾಭಾರತ, ಭಾಗವತ ಮತ್ತು ಪುರಾಣಗಳಲ್ಲಿ ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ ವಿದ್ಯಾರ್ಥಿಗಳು ಸಂಯಮ ಅಥವಾ ಬ್ರಹ್ಮಚರ್ಯದ ಬಗೆಗಿನ ಅದೆಷ್ಟು ನೀತಿಪಾಠಗಳನ್ನು ತಾನೇ ಕಾಣಬಹುದಾಗಿದೆ. ಸಂಯಮವೆಂದರೇನು ಎಂಬುದೇ ಗೊತ್ತಿಲ್ಲದೆ ಇದ್ದಂಥ ಆ ಯುಗ ಆ ಸದ್ಗುಣವನ್ನು ಆಚರಿಸುವಂತೆ ನಮಗೆ ಹೇಗೆ ತಾನೇ ಪ್ರೇರಣೆ ನೀಡಬಲ್ಲದು? ಋಷ್ಯಾಶ್ರಮದಲ್ಲಿ ವಾಸವಾಗಿದ್ದ ಮುಗ್ಧ ಮತ್ತು ಕುತಂತ್ರಗಳನ್ನರಿಯದ ಹುಡುಗಿಯನ್ನು ದಾರಿ ತಪ್ಪಿಸಿ ಆ ಬಳಿಕ ಗರ್ಭಿಣಿಯಾಗಿದ್ದ ಅವಳನ್ನು ಪರಿತ್ಯಜಿಸಿದ ರಾಜ ದುಷ್ಯಂತನಂಥವನ ಕಥೆಯನ್ನು ಹೋಲುವಂಥ ಪ್ರಸಂಗಗಳು ನಡೆದಿದ್ದ ಆ ಯುಗ ಬ್ರಹ್ಮಚರ್ಯವನ್ನು ಆಚರಿಸುತ್ತಿತ್ತು ಎಂದು ಪರಿಗಣಿಸಲಾದರೂ ಹೇಗೆ ಸಾಧ್ಯವಾದೀತು?
ಅಂಥ ವ್ಯಕ್ತಿಗಳಿಗೆ ಹುಟ್ಟಿದ ಅನೇಕ ಮಕ್ಕಳ ವಿಚಾರ ತುಂಬಾ ಪ್ರಾಚೀನವಾದ ಕಥನಕಾವ್ಯಗಳಲ್ಲಿ ಉಲ್ಲೇಖಿತವಾಗಿರುವುದನ್ನು ಪರಿಗಣಿಸಿದಾಗ ಆ ದಿನಗಳಲ್ಲಿ ಬದುಕಿ ಬಾಳಿದ ಜನರಿಗೆ ಬ್ರಹ್ಮಚರ್ಯವೆಂದರೇನೆಂಬ ಕಲ್ಪನೆ ಕನಸಿನಲ್ಲಾದರೂ ಮೂಡಿತ್ತೆ ಎಂಬ ಸಂದೇಹ ಸಹಜವಾಗಿಯೇ ನಮ್ಮ ಮನಸ್ಸಿನಲ್ಲಿ ಏಳುತ್ತದೆ. ಸಗರನಿಗೆ 60,000 ಮಕ್ಕಳಿದ್ದರು, ಕೌರವರು 100 ಮಂದಿ ಇದ್ದರು, ದಕ್ಷ ಪ್ರಜಾಪತಿಗೆ 27 ಮಂದಿ ಹೆಣ್ಣು ಮಕ್ಕಳಿದ್ದರು ಎಂಬಂಥ ಹಾಗೂ ಇಂಥ ಇನ್ನೂ ಹಲವು ಪ್ರಸಂಗಗಳನ್ನು ಪರಿಗಣಿಸಿದಾಗ ಆ ಕಾಲದಲ್ಲಿ ಸಂಯಮ ಅಥವಾ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದರು ಎಂದು ನಾವು ಹೇಗೆ ತಾನೇ ನಂಬಲು ಸಾಧ್ಯವಾದೀತು? ಆ ಹಿಂದಿನ ದಿನಗಳಲ್ಲಿ ಸಂಯಮಕ್ಕೆ ಯಾವ ಗೌರವವೂ ಇರಲಿಲ್ಲ. ಈಗಿನ ಕಾಲದಲ್ಲಿಯೂ ಎಲ್ಲೆಡೆಗಳಲ್ಲಿಯೂ ಅದನ್ನು ಬಹು ದೂರದಲ್ಲಿ ಇರಿಸಲಾಗಿದೆ ಎಂಬುದನ್ನು ನಾವು ವಾಸ್ತವವಾಗಿ ಕಾಣಬಹುದಾಗಿದೆ. ಯಾವುದೇ ಭೌತವಾದಿ ರಾಷ್ಟ್ರದಲ್ಲಿನ ಜನನ ದರಕ್ಕಿಂತ ನಮ್ಮ ನಾಡಿನ ಜನನ ದರ ಕಡಿಮೆಯೇನೂ ಆಗುತ್ತಿಲ್ಲ. ಈಗಾಗಲೇ ಅನೇಕ ಮಕ್ಕಳ ತಾಯಿಯಾಗಿರುವಂಥ ಹೆಣ್ಣಿನ ಜೀವನ ಮತ್ತೊಂದು ಹೆರಿಗೆಯಿಂದ ಗಂಡಾಂತರಕ್ಕೊಳಗಾಗುವಂಥ ಸಂದರ್ಭಗಳಲ್ಲಿಯೂ ಬ್ರಹ್ಮಚರ್ಯವನ್ನು ಪಾಲಿಸಲಾಗುತ್ತಿಲ್ಲ. ಪಾಪರಾಗಿ ಬಿಟ್ಟಿರುವಂಥ, ಹಸಿವಿನಿಂದ ಸಾಯುತ್ತಿರುವಂಥ, ಮತ್ತೊಂದು ಜೀವ ಆಪತ್ತನ್ನಲ್ಲದೆ ಬೇರೇನನ್ನೂ ತರಲಾರದು ಎಂಬಂತಿರುವಂಥ ಕುಟುಂಬಗಳಲ್ಲಿಯೂ ಅದನ್ನು ನಿರ್ಲಕ್ಷಿಸಲಾಗುತ್ತಿದೆ. ನಿರುದ್ಯೋಗದ ಈ ದಿನಗಳಲ್ಲಿಯೂ ಮಕ್ಕಳಿಗೆ ಜೀವನಾವಕಾಶಗಳನ್ನು ಕಂಡುಕೊಳ್ಳುವುದು ವ್ಯಾವಹಾರಿಕವಾಗಿ ಅಸಾಧ್ಯವೇ ಆಗಿರುವಾಗಲೂ ಮಧ್ಯಮ ವರ್ಗದ ಕುಟುಂಬಗಳಲ್ಲಿಯೂ ಪ್ರತಿ ವರ್ಷ ಅಥವಾ 1.5 ವರ್ಷಕ್ಕೆ ಒಂದರಂತೆ ಹೆಚ್ಚಿನ ಮಕ್ಕಳು ಹುಟ್ಟುತ್ತಲೇ ಇವೆ. ವರದಕ್ಷಿಣೆಯ ಪದ್ಧತಿ ರೂಢಿಯಲ್ಲಿರುವಂಥ ಜಾತಿಗಳಲ್ಲಿ ಹೆಣ್ಣು ಮಗು ಹುಟ್ಟಿದರೆ ತಂದೆ ತಾಯಿಗಳು ದುಃಖವನ್ನು ವ್ಯಕ್ತಪಡಿಸುತ್ತಾರೆ. ಹುಟ್ಟಿದೊಡನೆಯೇ ಅದನ್ನು ಕೊಂದು ಹಾಕುತ್ತಾರೆ ಅಥವಾ ಅದು ಸ್ವಾಭಾವಿಕವಾದ ಸಾವನ್ನಪ್ಪುವಂತೆ ಮಾಡಲು ತೀವ್ರ ನಿರ್ಲಕ್ಷ್ಯದಿಂದ ಅದನ್ನು ಬೆಳೆಸುತ್ತಾರೆ. ಆದರೆ ಹೆಣ್ಣು ಮಗು ಹುಟ್ಟುವ ಸಂಭವವನ್ನು ನಿವಾರಿಸುವ ಸಲುವಾಗಿ ಅವರೆಂದೂ ಸಂಯಮವನ್ನು ಆಶ್ರಯಿಸುವುದಿಲ್ಲ. ಇಂಥ ಎಲ್ಲ ನಿದರ್ಶನಗಳು ಇದ್ದರೂ ನಮ್ಮ ನಾಡಿಗೆ ಸಂಯಮ ಅಥವಾ ಬ್ರಹ್ಮಚರ್ಯ ಮಾತ್ರವೇ ಆದರ್ಶಪ್ರಾಯವಾದುದೆಂದು ನಾವು ಹೇಳಿಕೊಳ್ಳುತ್ತಾ ಹೋಗುತ್ತೇವೆ. ಇಂಥ ನಡವಳಿಕೆಯಿಂದ ಲಭಿಸುವ ಪ್ರಯೋಜನವಾದರೂ ಏನು? ನಮ್ಮ ಕಣ್ಣುಗಳ ಮುಂದೆ ಇರುವ ವಾಸ್ತವ ಪರಿಸ್ಥಿತಿಯನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಆದರ್ಶಗಳ ಬಗ್ಗೆ ಮಾತನಾಡುವುದರಿಂದ ಮಾತ್ರವೇ ನಮ್ಮ ಪರಿಸ್ಥಿತಿಯಲ್ಲಿ ಯಾವುದೇ ಸುಧಾರಣೆಯನ್ನುಂಟು ಮಾಡುವುದು ಸಾಧ್ಯವಾಗುವುದಿಲ್ಲ. 342 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಡಾ. ಕೆ. ಬಿ. ಅಂತ್ರೋಳಿಕ ಮಾನ್ಯರೇ, ಪ್ರತಿಯೊಬ್ಬ ಸದಸ್ಯನಿಗೂ ಅದು ತಲುಪಿರುವುದರಿಂದ ಅದನ್ನೆಲ್ಲ ಓದಲಾಗಿದೆ ಎಂದು ಭಾವಿಸಿಕೊಳ್ಳಬಹುದು. ಶ್ರೀ ಪಿ. ಜೆ. ರೋಹಂ ಮಾನ್ಯರೇ, ಅದನ್ನು ಪೂರ್ಣವಾಗಿ ಓದುವುದಿಲ್ಲವೆಂದು ನಾನಾಗಲೇ ಸ್ಪಷ್ಟಪಡಿಸಿದ್ದೇನೆ. ನನ್ನ ಸನ್ಮಾನ್ಯ ಸ್ನೇಹಿತರಾದ ಡಾ. ಅಂತ್ರೋಳಿಕರ್ ಅವರು ತಾಳ್ಮೆಯಿಂದಿರಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಶ್ರೀ ಪಿ. ಜೆ. ರೋಹಂ ಆಕೆ ಮುಂದುವರಿದು ಹೀಗೆಂದಿದ್ದಾರೆ. ಆದ್ದರಿಂದ ನಾಡಿನ ಕಲ್ಯಾಣದ ವಿಚಾರ ಅವರ ಮನಸ್ಸಿನಲ್ಲಿರುವುದೇ ಆದಲ್ಲಿ ಈ ಕೆಲಸವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರುವ ಉದ್ದೇಶಕ್ಕಾಗಿ ಸಂಯಮದ ಅಥವಾ ಬ್ರಹ್ಮಚರ್ಯನ್ನು ಜನಪ್ರಿಯಗೊಳಿಸುವ ಸಲುವಾಗಿ ತಮ್ಮೆಲ್ಲ ಪ್ರಯತ್ನಗಳನ್ನು ನಡೆಸಬೇಕು. ಗರ್ಭನಿರೋಧಕಗಳನ್ನು ಜನಪ್ರಿಯಗೊಳಿಸಲು ಜನನ ನಿಯಂತ್ರಕರು ಮಾಡುತ್ತಿರುವಂತೆ ಸಂಘಗಳನ್ನು ಸ್ಥಾಪಿಸುವ ಮೂಲಕ ಅವು ತಮ್ಮ ಪ್ರಯತ್ನಗಳನ್ನು ನಡೆಸಬೇಕು. ಅವರಿಗೆ ಹಾಗೆ ಮಾಡಲು ಇಷ್ಟವಿಲ್ಲದಿದ್ದಲ್ಲಿ ಅಥವಾ ಈ ವಿಚಾರದಲ್ಲಿ ಏನನ್ನಾದರೂ ಮಾಡಲು ಅವರು ಅಸಮರ್ಥರಾಗಿದ್ದಲ್ಲಿ ಗರ್ಭನಿರೋಧಕಗಳ ಪ್ರಚಾರಕರ ಕೈಗಳನ್ನು ಬಲಪಡಿಸಿದಂತಾಗುತ್ತದೆ. ವೈದ್ಯರೊಬ್ಬರು ವಿವೇಚನೆಯಿಂದ ಹೇಳಿರುವಂತೆ, ಮಗುವನ್ನು ಹೆರುವ ಸಂದರ್ಭದಲ್ಲಿ ಮಹಿಳೆಯರು ಅನುಭವಿಸುವ ನೋವನ್ನು ಗಂಡಸರೇನಾದರೂ ಅನುಭವಿಸಬೇಕಾಗಿ ಬಂದಿದ್ದಲ್ಲಿ ತಮ್ಮ ಜೀವಮಾನದಲ್ಲಿ ಅವರೆಂದೂ ಒಂದಕ್ಕಿಂತ ಹೆಚ್ಚು ಮಗುವನ್ನು ಪಡೆಯಲು ಒಪ್ಪುತ್ತಿರಲಿಲ್ಲ. ಈ ಕಾಲದವರೆಗೂ ಸಮಾಜದ ಮುಂದೆ ದೊಡ್ಡ ಕುಟುಂಬಗಳನ್ನು ಹೊಂದಿರಬೇಕೆಂಬ ಆದರ್ಶವೇ ಉಳಿದುಕೊಂಡು ಬಂದಿರುವುದರಿಂದ ತಮ್ಮ ಕುಟುಂಬವನ್ನು ಮಿತಗೊಳಿಸಲು ಯಾರೂ ಇಚ್ಛಿಸುವುದಿಲ್ಲವೆಂದು ಭಾವಿಸುವುದು ತಪ್ಪಾಗುತ್ತದೆ. ದೊಡ್ಡ ಕುಟುಂಬಗಳ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಮನಃಪೂರ್ವಕವಾಗಿ ಬಯಸುವಂಥ ವ್ಯಕ್ತಿಗಳ ಸಂಖ್ಯೆ ವಿರಳವಾಗಿಯೇ ಇರುತ್ತದೆ. ಸಾಮಾನ್ಯ ವ್ಯಕ್ತಿಗಳು ತಮ್ಮ ಕುಟುಂಬಗಳನ್ನು ಮಿತಗೊಳಿಸಲು ಖಂಡಿತವಾಗಿಯೂ ಇಚ್ಛಿಸುತ್ತಾರೆ ಹಾಗೂ ಗರ್ಭಪಾತ ಮತ್ತು ಶಿಶುಹತ್ಯೆಗಳಂಥ ಪೈಶಾಚಿಕ ವಿಧಾನಗಳನ್ನು ಆಶ್ರಯಿಸಲು ಅವರು ಹಿಂದೆ ಮುಂದೆ ನೋಡುವುದಿಲ್ಲ. ಅಂಥ ಪ್ರಯತ್ನಗಳನ್ನು ಎಲ್ಲೆಡೆಗಳಲ್ಲಿಯೂ ಕಾಣುತ್ತೇವೆ. 1934ರಲ್ಲಿ ದಿ ಪೀಪಲ್ಸ್ ಟ್ರಿಬ್ಯೂನ್ ಪತ್ರಿಕೆ ಪ್ರಕಟಿಸಿದ ವರದಿಯಿಂದ 1933ರಲ್ಲಿ ಶಾಂಘೈ ನಗರವೊಂದರಲ್ಲಿಯೇ 24,000ಕ್ಕೂ ಹೆಚ್ಚು ಮೃತ ಶಿಶುಗಳ ಹೆಣಗಳನ್ನು ಬೀದಿಗಳಿಂದ ಎತ್ತಲಾಯಿತು ಎಂದು ತಿಳಿದುಬಂದಿದೆ. ಚೀನಾದಲ್ಲಿ ಎಲ್ಲೆಡೆಗಳಲ್ಲಿಯೂ ಬಹುಮಟ್ಟಿಗೆ ಇದೇ ಪರಿಸ್ಥಿತಿ ಬೀಡುಬಿಟ್ಟಿದೆ. ತಮ್ಮ ಮಕ್ಕಳನ್ನು ಹೀಗೆ ಬೀದಿಗೆ ಬಿಸಾಡುವುದಕ್ಕೆ ಅವರ ಕ್ರೂರವಾದ ಹಾಗೂ ತೀವ್ರವಾದ ಬಡತನವೇ ಕಾರಣವಾಗಿದೆ. ಇಂಥ ನಿದರ್ಶನಗಳ ಬೆಳಕಿನಲ್ಲಿ ಸಂಯಮ ಅಥವಾ ಬ್ರಹ್ಮಚರ್ಯದ ಮೂಲಕವೇ ಸಾಮಾನ್ಯ ವ್ಯಕ್ತಿಗಳಿಗೆ ಮಕ್ಕಳ ಸಂತಾನವನ್ನು ನಿವಾರಿಸಲು ಸಾಧ್ಯವಾಗುತ್ತದೆಂದು ಭಾವಿಸುವುದು ವ್ಯರ್ಥ ಪ್ರಯತ್ನವಾಗುತ್ತದೆ. ಆದ್ದರಿಂದ ಆಧುನಿಕ ಗರ್ಭನಿರೋಧಕಗಳಿಗೆ ಮೊರೆ ಹೋಗದೆ ಬೇರೆ ದಾರಿಯೇ ಇಲ್ಲ. ಆ ಪರಿಹಾರೋಪಾಯಗಳ, ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ, ಅಗತ್ಯವನ್ನು ನಿರಾಕರಿಸುವುದು ಗರ್ಭಪಾತ, ಶಿಶುಹತ್ಯೆ ಮುಂತಾದವುಗಳ ಬಗೆಗಿನ ನಮ್ಮ ಒಲವನ್ನು ತೋರುವಂಥ ಕ್ರಮವೇ ಆಗಿರುತ್ತದೆ. ತಮ್ಮ ನಿರ್ದಿಷ್ಟ ಜನಾಂಗ, ಧರ್ಮ ಅಥವಾ ಪ್ರದೇಶಗಳಲ್ಲಿನ ಜನಸಂಖ್ಯೆ ಕಡಿಮೆಯಾದರೆ ಅದರಿಂದ ತಮಗೆ ನಷ್ಟವಾಗುತ್ತದೆ ಎಂಬುದಾಗಿ ಕೆಲವರು ಭಾವಿಸಿದ್ದಾರೆ. ಮಾಡಿದರೆ ಹಾಗೆ ತಮ್ಮ ವಿರೋಧಿಗಳ ಪ್ರಾಬಲ್ಯ ಹೆಚ್ಚುತ್ತದೆಂಬ ಭಯವೂ ಅವರಿಗಿದೆ. ಕುಟುಂಬವನ್ನು ಮಿತಗೊಳಿಸುವ ಕ್ರಮವನ್ನು ಕೈಗೊಂಡ ಕೂಡಲೇ ಜನಸಂಖ್ಯೆಯ ಹೆಚ್ಚಳದ ದರ ಇಳಿಮುಖವಾಗಿ ಬಿಡುತ್ತದೆಂದು ಭಾವಿಸುವ ಅಗತ್ಯವೇನೂ ಇಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಈ ಸಂದರ್ಭದಲ್ಲಿ ಅಗತ್ಯವಾಗುತ್ತದೆ. ಆದರೆ ಅವಲಂಬಿಸಿರುವುದು ಜನನದ ದರವನ್ನು ಮಾತ್ರವಲ್ಲ, ಅದು ಮುಖ್ಯವಾಗಿ ಬದುಕಿ ಉಳಿಯುವ ದರವನ್ನು ಅವಲಂಬಿಸಿರುತ್ತದೆ. ಜನನದ ದರ ಎಷ್ಟೆಷ್ಟು ಹೆಚ್ಚಾಗಿರುತ್ತದೆಯೋ ಸಾವಿನ ದರವೂ ಅಷ್ಟಷ್ಟೇ ಹೆಚ್ಚಾಗಿರುತ್ತದೆ. ಜನನದ ದರ ಕಡಿಮೆಯಾದ ಕೂಡಲೇ ಸಾವಿನ ದರವೂ ಇಳಿಮುಖವಾಗುತ್ತದೆ ಎಂಬುದು ವಿಭಿನ್ನ ಸ್ಥಳಗಳಲ್ಲಿನ ಹಲವಾರು ವಿಜ್ಞಾನಿಗಳ ಅನುಭವವೇ ಆಗಿದೆ. ಇದರ ಪರಿಣಾಮವಾಗಿ ಬದುಕಿ ಉಳಿಯುವ ದರದ ಮೇಲೆ ವಿರುದ್ಧವಾದ ಪರಿಣಾಮವೇನೂ ಆಗದೆ ಅದಕ್ಕೆ ಬದಲಾಗಿ ಬಹುತೇಕ ಸಂದರ್ಭಗಳಲ್ಲಿ ಆ ದರ ಹೆಚ್ಚುತ್ತದೆ. ದಿ ಮದರ್ಸ್ ಕ್ಲಿನಿಕ್ನಲ್ಲಿನ ತಮ್ಮ ಅನುಭವದಿಂದ ಡಾ. ಮರಿಯಾ ಸ್ಪೋಕ್ಸ್ ಅವರು ಕಂಡುಕೊಂಡಿರುವ ಸಂಗತಿ ಏನೆಂದರೆ ಗರ್ಭಧಾರಣೆಯ ಸಂಖ್ಯೆ ಹೆಚ್ಚುತ್ತಾ ಬಂದಂತೆ ಹೆರಿಗೆ ಸಾವಿನ ಮತ್ತು ಶಿಶುಗಳ ಸಾವಿನ ದರವೂ ಹೆಚ್ಚಾಗಿಯೇ ಇರುತ್ತದೆ. ಇತರ ವಿಜ್ಞಾನಿಗಳ ಅನುಭವವೂ ಇದೇ ಬಗೆಯದಾಗಿದೆ. ಮೆಟರ್ನಲ್ ಮಾರ್ಟಾಲಿಟಿ ಆ್ಯಂಡ್ ಮಾರ್ಬಿಡಿಟಿ, ಹರಿಗೆ ಸಾವು ಮತ್ತು ವಿಕೃತಿ ಎಂಬ ತಮ್ಮ ಗ್ರಂಥದಲ್ಲಿ ಡಾ. ಜೆ. ಎಂ. ಮನೋ ಎಂ. ಡಿ. ಎ. ಆರ್. ಎಫ್. ಪಿ. ಎಸ್. ಅವರು ಹೀಗೆಂದು ಹೇಳಿದ್ದಾರೆ. ಕುಟುಂಬವನ್ನು ಮಿತಗೊಳಿಸುವುದರ ಪರವಾಗಿ ಇರುವ ಅತ್ಯಂತ ಪ್ರಬಲವಾದ ವಾದ ಇದು. 4ನೆಯ ಪ್ರಸವದ ಹೊತ್ತಿಗೆ ಹೆರಿಗೆ ಸಾವಿನ ದರ ಬಹುಮಟ್ಟಿಗೆ ಮೊದಲನೆಯ ಪ್ರಸವದ ಹೆರಿಗೆ ಸಾವಿನ ದರಕ್ಕೆ ಬಹಳ ಹತ್ತಿರವಾಗಿ ಬಿಟ್ಟಿರುತ್ತದೆ. ಇದನ್ನು ಸಾಮಾನ್ಯವಾಗಿ ಅತ್ಯಂತ ಗಂಭೀರವಾದುದು ಹಾಗೂ ಅಪಾಯಕಾರಿಯಾದುದು ಎಂದು ಪರಿಗಣಿಸಲಾಗಿದೆ. 4ನೆಯ ಪ್ರಸವದ ಅನಂತರ ಒಂದೊಂದು ಗರ್ಭಧಾರಣೆ ಮತ್ತು ಪ್ರಸವದೊಂದಿಗೂ ಹೆರಿಗೆ ಸಾವಿನ ದರ ಸ್ಥಿರವಾಗಿ ಹಾಗೂ ಗಮನಾರ್ಹವಾಗಿ ಏರುತ್ತಾ ಹೋಗುತ್ತದೆ. ಮೃತ ಶಿಶುಗಳ ಜನನ ಹಾಗೂ ಸದ್ಯ ಪ್ರಸವ ಮರಣಗಳ ವಿಚಾರಕ್ಕೂ ಇದೇ ಮಾತು ಅನ್ವಯಿಸುತ್ತದೆ.
ಅತಿಯಾದಿ ಶಿಶು ಮರಣದಿಂದಾಗಿ ಭಾರತದಂಥ ರಾಷ್ಟ್ರಗಳಲ್ಲಿನ ಜನನ ದರ ಇಂಗ್ಲೆಂಡಿನಂಥ ರಾಷ್ಟ್ರಗಳಲ್ಲಿನ ಜನನ ದರಕ್ಕಿಂತ ಹೆಚ್ಚಾಗಿದ್ದರೂ ಭಾರತದಂಥ ರಾಷ್ಟ್ರಗಳಲ್ಲಿನ ಜನಸಂಖ್ಯಾ ದರದ ಬೆಳವಣಿಗೆ ಇಂಗ್ಲೆಂಡಿನಂಥ ರಾಷ್ಟ್ರದ ಜನಸಂಖ್ಯಾ ದರದ ಬೆಳವಣಿಗೆಗೆ ಸಮನಾಗಿಲ್ಲ. ಇಂಗ್ಲೆಂಡಿನಲ್ಲಿ ಜನನ ದರ ಭಾರತದಲ್ಲಿನ ಜನನ ವರದ ಸುಮಾರು ಅರ್ಧದಷ್ಟು ಮಾತ್ರವಾಗಿದೆ. ಇಷ್ಟಾಗಿಯೂ 1901 ರಿಂದ 1931ರ ನಡುವಣ ಅವಧಿಯಲ್ಲಿ ಇಂಗ್ಲೆಂಡಿನಲ್ಲಿ ಜನಸಂಖ್ಯಾ ದರದ ಬೆಳವಣಿಗೆ ಶೇ. 23ರಷ್ಟಾಗಿದ್ದರೆ ಇದೇ ಅವಧಿಯಲ್ಲಿ ಭಾರತದಲ್ಲಿ ಜನಸಂಖ್ಯೆಯ ಹೆಚ್ಚಳದ ದರ ಕೇವಲ ಶೇ. 17ರಷ್ಟು ಮಾತ್ರವಾಗಿತ್ತು. 344 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಜನಸಂಖ್ಯೆಯ ತೀವ್ರ ಬೆಳವಣಿಗೆಗೂ ಜನನ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಹಾಗೂ ಆ ಮೂಲಕ ಶಿಶು ಮರಣದ ಪ್ರಮಾಣವನ್ನು ಇಳಿಸುವುದು ಉತ್ತಮತರವಾದ ಮಾರ್ಗವೆಂಬುದನ್ನು ಇದು ತೋರಿಸಿಕೊಡುತ್ತದೆ. ಆಧುನಿಕ ಯುದ್ಧಗಳಿಗೆ ತೌಲನಿಕವಾಗಿ ಕಡಿಮೆ ಸಂಖ್ಯೆಯ ಯೋಧರ ಅಗತ್ಯವಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯುದ್ಧದ ಆಧುನಿಕ ಸಾಮಗ್ರಿಗಳೊಂದಿಗೆ ಸನ್ನದ್ಧವಾಗಿರುವ ಸೈನ್ಯ ತನ್ನಷ್ಟು ಚೆನ್ನಾಗಿ ಸನ್ನದ್ಧವಾಗಿಲ್ಲದೆ ಇದ್ದಲ್ಲಿ ಸಂಖ್ಯಾ ಪ್ರಮಾಣವನ್ನು ತನಗಿಂತಲೂ ಮಿಗಿಲಾಗಿರುವ ಶತ್ರು ಸೈನ್ಯವನ್ನು ಸದೆಬಡಿಸಬಹುದು. ಹಿಂದಿನ ವಿಶ್ವಯುದ್ಧದಲ್ಲಿ ಕಡಿಮೆ ಜನನ ದರವನ್ನು ಹೊಂದಿದ್ದಂಥ ರಾಷ್ಟ್ರಗಳು ಹೆಚ್ಚಿನ ಜನಸಂಖ್ಯಾ ದರವನ್ನು ಹೊಂದಿದ್ದಂಥ ರಾಷ್ಟ್ರಗಳನ್ನು ಸದೆಬಡಿದು ಬಿಟ್ಟವು. ಸಂಖ್ಯೆಯಲ್ಲಿ ಕಡಿಮೆಯಾಗಿರುವ ಆದರೆ ಐಶ್ವರ್ಯ, ಸಂಸ್ಕೃತಿ ಮೊದಲಾದ ದೃಷ್ಟಿಗಳಿಂದ ವಿಶಿಷ್ಟವಾಗಿರುವಂಥ ಅನೇಕ ಸಮಾಜಗಳನ್ನು ನಾವು ಜಗತ್ತಿನಲ್ಲಿ ಕಾಣುತ್ತೇವೆ. ನಮ್ಮ ನಾಡಿನಲ್ಲಿರುವ ಪಾರ್ಸಿ ಸಮುದಾಯವೇ ಇದಕ್ಕೊಂದು ನಿದರ್ಶನ. ಆದ್ದರಿಂದ ಸಂಖ್ಯಾ ಪ್ರಮಾಣಕ್ಕಾಗಿ ಹಾತೊರೆಯುವುದು ತುಂಬ ಲಾಭದಾಯಕವಾದ ಆದರ್ಶವೇನೂ ಅಲ್ಲ. ಇದಾದ ತರುವಾಯ ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಲು ಅರ್ಹವಾಗಿರುವ ಸಂಗತಿಯೆಂದರೆ ವಿಭಿನ್ನ ಜನಾಂಗಗಳು, ಸಮಾಜಗಳು ಮತ್ತು ರಾಷ್ಟ್ರಗಳ ನಡುವಣ ವಿದ್ವೇಷಕ್ಕೆ ಮೂಲ ಕಾರಣ ಮುಖ್ಯವಾಗಿ ಬಡತನವೇ. ಬಡತನವನ್ನು ಬೇರು ಸಹಿತ ಕಿತ್ತೊಗೆದರೆ ಅಂಥ ವಿದ್ವೇಷದ ಮೂಲ ಕಾರಣವು ನಿರ್ನಾಮವಾಗಿ ಬಿಡುತ್ತದೆ. ಆಗ ಯಾರೂ ಇನ್ನೊಬ್ಬರಿಂದ ಉಪದ್ರವ ಉಂಟಾಗಬಹುದೆಂದು ಭಯಪಡುವ ಅಗತ್ಯವಿರುವುದಿಲ್ಲ. ಆಧುನಿಕ ಗರ್ಭನಿರೋಧಕ ವಿಧಾನಗಳು ಎಲ್ಲ ಜನಾಂಗಗಳ, ಧರ್ಮಗಳ ಮತ್ತು ಸ್ತರಗಳ ವ್ಯಕ್ತಿಗಳು ಬಳಸುತ್ತಾರೆಂಬುದನ್ನು ಪಾಶ್ಚಾತ್ಯ ರಾಷ್ಟ್ರಗಳ ಉದಾಹರಣೆಗಳು ತೋರಿಸಿಕೊಡುತ್ತದೆ. ಉದಾಹರಣೆಗೆ ರೋಮನ್ ಕ್ಯಾಥೋಲಿಕ್ಕರು ಜನನ ನಿಯಂತ್ರಣಕ್ಕೆ ವಿರುದ್ಧವಾಗಿದ್ದಾರೆಂಬ ಭಾವನೆ ನಿರಾಧಾರವಾದುದು ಎಂಬುದಾಗಿ ಕಂಡುಬರುತ್ತದೆ. ಫ್ರಾನ್ಸ್ ಒಂದು ರೋಮನ್ ಕ್ಯಾಥೋಲಿಕ್ ರಾಷ್ಟ್ರ. ಇಷ್ಟಾಗಿಯೂ ಈ ರಾಷ್ಟ್ರದಲ್ಲಿನ ಜನನ ದರ ತುಂಬ ಕಡಿಮೆಯಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿಯೇ ಆಗಿದೆ. 1932ರಲ್ಲಿ ಈ ಕೆಳಗೆ ಕಾಣಿಸಿರುವ 10 ರಾಷ್ಟ್ರಗಳು ಅತ್ಯಂತ ಕಡಿಮೆ ಜನನ ದರವನ್ನು ಹೊಂದಿದ್ದವು. ಸ್ವೀಡನ್ 14.5, ಜರ್ಮನಿ 15.1, ಆಸ್ಟ್ರಿಯಾ 15.2, ಇಂಗ್ಲೆಂಡ್ ಮತ್ತು ವೇಲ್ಸ್ 0.8.2, ನಾರ್ವೆ 16.3, ಆಸ್ಟ್ರೇಲಿಯಾ 16.4, ಸ್ವಿಟ್ಜರ್ಲೆಂಡ್ 0.2. ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ ನ್ಯೂಜಿಲೆಂಡ್ 0.2, ಅಮೆರಿಕ ಸಂಯುಕ್ತ ಸಂಸ್ಥಾನಗಳು 0.2, ಫ್ರಾನ್ಸ್ 0.2. 345 ಅತ್ಯಂತ ಕನಿಷ್ಠ ಜನರ ದರವನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಒಂದಾದ ಆಸ್ಟ್ರಿಯಾ ಸಂಪೂರ್ಣವಾಗಿ ಕ್ಯಾಥೋಲಿಕ್ಕರನ್ನು ಒಳಗೊಂಡಿದ್ದರೆ ಜರ್ಮನಿಯಲ್ಲಿ 3ನೇ 1 ಭಾಗದಷ್ಟು ಮಂದಿ ಕ್ಯಾಥೋಲಿಕ್ಕರಿದ್ದಾರೆ. ಪ್ರಮುಖ ನಗರಗಳ ಜನನ ದರಗಳನ್ನು ಒಳಗೊಂಡಿರುವ ಈ ಕೆಳಗಿನ ಅಂಕಿಅಂಶಗಳು ಇದೇ ಅಂಶವನ್ನು ನಿದರ್ಶಿಸುತ್ತದೆ. ಈ ಅಂಕಿಅಂಶಗಳೆಲ್ಲ 1927 ಅಥವಾ 1928ಕ್ಕೆ ಸಂಬಂಧಿಸಿವೆ. ಲಂಡನ್ 16.1, ಕಲೋನ್, ಜಿನೀವಾ 14.6, ಮಿಲಾನ್ 14.5, ಕ್ಯೂರಿನ್ 13.2, ಪ್ರೇಗ್ 12.5, 12.0, 10.6, ಮ್ಯೂನಿಕ್, ವಿಯೆನ್ನಾ. ಲಂಡನ್ ನಗರ ಒಂದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ನಗರಗಳು ಸಂಪೂರ್ಣವಾಗಿ ರೋಮನ್ ಕ್ಯಾಥೋಲಿಕ್ಕರನ್ನೇ ಒಳಗೊಂಡಿರುವಂಥವು. ಇಷ್ಟಾಗಿಯೂ ಅವೆಲ್ಲವೂ ಲಂಡನ್ನಿಗಿಂತಲೂ ಕಡಿಮೆ ಜನನ ದರವನ್ನು ಹೊಂದಿವೆ. ಅವುಗಳಲ್ಲಿ 3 ಮುಸೋಲಿನಿಯ ಇಟಲಿಯಲ್ಲೇ ಇವೆ. ಹೀಗಾಗಿ ಇತರ ಸಮುದಾಯಗಳು ಜನನ ನಿಯಂತ್ರಣವನ್ನು ನಿರ್ಲಕ್ಷಿಸುತ್ತವೆ ಹಾಗೂ ಸಂಖ್ಯಾ ಪ್ರಮಾಣದ ದೃಷ್ಟಿಯಿಂದ ಪ್ರಬಲತರವಾಗಿ ಪರಿಣಮಿಸುತ್ತವೆ ಎಂಬ ಭಯ ಸಂಪೂರ್ಣವಾಗಿ ನಿರಾಧಾರವಾದುದು ಎಂಬುದು ಗೊತ್ತಾಗುತ್ತದೆ. ಯುದ್ಧಗಳಿಗೆ ಕಾರಣಕರ್ತರಾಗಿರುವ ರಾಷ್ಟ್ರನಾಯಕರ ಭಾಷಣಗಳು ಒಂದು ಅಂಶವನ್ನು ಸ್ಪಷ್ಟವಾಗಿ ಸಾರಿ ಹೇಳುತ್ತವೆ. ಈಚಿನ ಬಹುತೇಕ ಯುದ್ಧಗಳಿಗೆಲ್ಲ ಜನಸಂಖ್ಯೆಯ ಒತ್ತಡದಿಂದಾಗಿ ಆರ್ಥಿಕ ಸಂಕಷ್ಟಗಳೇ ಮೂಲ ಕಾರಣ ಎಂಬುದೇ ಆ ಅಂಶ. ಜರ್ಮನ್ ಚಕ್ರವರ್ತಿ ಬರ್ನ್ಹಾರ್ಡ್ ದಿ ಕೈಸರ್, ಹಿಟ್ಲರ್, ಮುಸೋಲಿನಿ ಮತ್ತು ಗೂರಿಂಗ್ ಅವರೆಲ್ಲ ಅನೇಕ ವೇಳೆ ನಿಸ್ಸಂದಿಗ್ಧವಾದ ಮಾತುಗಳಲ್ಲಿ ಈ ಅಂಶವನ್ನು ಒತ್ತಿ ಹೇಳಿದ್ದಾರೆ. ಉದಾಹರಣೆಗೆ ಮೈನ್ ಕ್ಯಾಂಪ್ ನನ್ನ ಹೋರಾಟ ಎಂಬ ತನ್ನ ಪುಸ್ತಕದಲ್ಲಿ ಅಡೋಲ್ಫ್ ಹಿಟ್ಲರ್ ಹೀಗೆಂದಿದ್ದಾರೆ. 346 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಯುದ್ಧಕ್ಕೆ ಮೊದಲು ಜರ್ಮನ್ ಜನಸಮುದಾಯದಲ್ಲಿ ಜನಸಂಖ್ಯೆಯ ಯಾವ ಹೆಚ್ಚಳ ಕಂಡುಬಂದಿತೋ ಅದರಿಂದಾಗಿ ಅತ್ಯಗತ್ಯವಾದ ನಿತ್ಯದ ರೊಟ್ಟಿಯನ್ನು ಒದಗಿಸುವ ಸಮಸ್ಯೆ ಹಿಂದೆಂದೂ ಇಲ್ಲದಿದ್ದಷ್ಟು ತೀಕ್ಷ್ಣ ರೂಪದಲ್ಲಿ ಎಲ್ಲ ರಾಜಕೀಯ ಹಾಗೂ ಆರ್ಥಿಕ ಚಿಂತನೆ ಮತ್ತು ಕ್ರಮಗಳ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿತು. ಮುಂದುವರಿದು ಆತ ಹೀಗೆ ಹೇಳಿದ್ದಾರೆ: ಈ ಭೂಮಿಯ ಮೇಲೆ ಸಾಕಷ್ಟು ಪ್ರಮಾಣದ ಸ್ಥಳಾವಕಾಶ ದೊರೆಯುವ ಸಂಗತಿಯಷ್ಟೇ ರಾಷ್ಟ್ರಕ್ಕೆ ಅದರ ಅಸ್ತಿತ್ವದ ಸ್ವಾತಂತ್ರ್ಯವನ್ನು ತಂದುಕೊಡುತ್ತದೆ. ನಮ್ಮ ಜನಸಂಖ್ಯೆ ಮತ್ತು ನಮ್ಮ ಭೂಪ್ರದೇಶಗಳ ನಡುವಣ ಪ್ರಮಾಣ ವೈಪರೀತ್ಯವನ್ನು ತೊಡೆದು ಹಾಕುವುದೇ ರಾಷ್ಟ್ರೀಯ ಸಮಾಜವಾದಿ ಆಂದೋಲನದ ಪ್ರಯತ್ನವಾಗಬೇಕು. ನೆಲ ಮತ್ತು ರಾಜ್ಯಕ್ಷೇತ್ರ ಇವೇ ನಮ್ಮ ವಿದೇಶಿ ನೀತಿಯ ಗುರಿಯಾಗಿರಬೇಕು. ಆವರಣ ಪ್ರಾರಂಭ ಪೂರ್ಣವಿರಾಮ 290 - 29 ಸೆಪ್ಟೆಂಬರ್ 12, 1938ರಂದು ಮಾಡಿದ ತಮ್ಮ ಐತಿಹಾಸಿಕ ಭಾಷಣದಲ್ಲಿ ಹಿಟ್ಲರ್ ಹೀಗೆಂದಿದ್ದಾರೆ: 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 140 ಮಂದಿ ಇಡಿಕಿರಿದಿರುವಂಥ ಜರ್ಮನಿ ತನ್ನ ಯಹೂದ್ಯರನ್ನು ಇರಿಸಿಕೊಳ್ಳಬೇಕೆಂದು ಆ ರಾಷ್ಟ್ರಗಳು ನಿರೀಕ್ಷಿಸುತ್ತವೆ. ಆದರೆ 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕೆಲವು ಮಂದಿಯನ್ನು ಹೊಂದಿರುವಂಥ ಆಸಕ್ತ ರಾಷ್ಟ್ರಗಳಿಗೆ ಅವರು ಬೇಕಾಗಿಲ್ಲ. ಅಂತೆಯೇ ಮುಸೋಲಿನಿ ಹೀಗೆಂದು ಹೇಳಿದ್ದಾರೆ: ನಾವು ಬಹುಸಂಖ್ಯೆಯಲ್ಲಿರುವುದರಿಂದ ಹಾಗೂ ಹಾಗೆಯೇ ಇರಬಯಸುವುದರಿಂದ ನಾವು ಭೂಮಿಗಾಗಿ ಹಸಿದಿದ್ದೇವೆ. ಫಾರಿನ್ ಅಫೇರ್ಸ್ ಪತ್ರಿಕೆ ಅಕ್ಟೋಬರ್ 1, 1926ರ ಸಂಚಿಕೆಯಿಂದ. ಸೂರ್ಯ ಮತ್ತು ಭೂಮಿಯ ಬಗೆಗಿನ ಇಟಲಿಯ ವಿವಾದಾತೀತ ಅಗತ್ಯಗಳನ್ನು ಇತರ ಎಲ್ಲ ರಾಷ್ಟ್ರಗಳು ಮಾನ್ಯ ಮಾಡಬೇಕೆಂದು ಇಟಲಿ ಒತ್ತಾಯಿಸುತ್ತದೆ. ಹಾಗೆ ಮಾನ್ಯ ಮಾಡಲು ಅವು ವಿಫಲವಾದಲ್ಲಿ ಇಟಲಿ ಈ ವಿಚಾರವನ್ನು ತನ್ನ ಕೈಗೆತ್ತಿಕೊಳ್ಳದೆ ವಿಧಿಯೇ ಇರುವುದಿಲ್ಲ.
ಸಂಡೇ ಟೈಮ್ಸ್ ಪತ್ರಿಕೆಯ ನವೆಂಬರ್ 1926 ಸಂಚಿಕೆಯಿಂದ. ಉಪಸಭಾಧ್ಯಕ್ಷರು, ಸನ್ಮಾನ್ಯ ಸದಸ್ಯರು ಕಾಲದ ಮಿತಿಯನ್ನು ಮೀರಿದ್ದಾರೆ. ಶ್ರೀ ಬಿ. ಕೆ. ಗಾಯಕ್ವಾಡ್, ಮಾನ್ಯರೇ, ಕಾಲಮಿತಿ ಏನೆಂಬುದನ್ನು ನಾನು ತಿಳಿದುಕೊಳ್ಳಬಹುದೇ? ಉಪಸಭಾಧ್ಯಕ್ಷರು, ಅರ್ಧ ಗಂಟೆ. ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ. ಶ್ರೀ ಬಿ. ಕೆ. ಗಾಯಕ್ವಾಡ್, ಮಾನ್ಯರೇ, ಮಾಹಿತಿಯ ಒಂದು ಅಂಶವನ್ನು ಕುರಿತಂತೆ ಈ ಹಿಂದಿನ ಗೊತ್ತುವಳಿಯನ್ನು ಮಂಡಿಸಿದ ಸನ್ಮಾನ್ಯ ಸದಸ್ಯರು ಶ್ರೀ ಶ್ರೀಕಾಂತ್ ಅವರು 1 ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದರೆಂದು ನಾನು ಭಾವಿಸಿದ್ದೇನೆ. ಉಪಸಭಾಧ್ಯಕ್ಷರು, ಕಾಲಾವಕಾಶದ ವಿಸ್ತರಣೆ ಸಭಾಧ್ಯಕ್ಷರ ವಿವೇಚನೆಗೆ ಒಳಪಟ್ಟಿರುವ ವಿಚಾರ. ಶ್ರೀ ಬಿ. ಕೆ. ಗಾಯಕ್ವಾಡ್, ಇತರ ಗೊತ್ತುವಳಿಗಳ ವಿಷಯದಲ್ಲಿಯೂ ಇದೇ ಅನುಗ್ರಹವನ್ನು ತೋರಲು ಸಾಧ್ಯವಿಲ್ಲವೇ? ಶ್ರೀ ಪಿ. ಜೆ. ರೋಹಂ, ಮಾನ್ಯರೇ, ನಾನು ಈ ಸದನದ ಹೆಚ್ಚು ಕಾಲವನ್ನು ತೆಗೆದುಕೊಳ್ಳಬಯಸುವುದಿಲ್ಲ. ಆದರೆ ನಾನು ಇನ್ನೂ ಕೆಲವು ಅಂಶಗಳನ್ನು ಮುಂದಿರಿಸಬೇಕಾಗಿದೆ. ನನಗೆ ಇನ್ನೂ ಕೆಲವು ನಿಮಿಷಗಳಷ್ಟು ಕಾಲಾವಕಾಶವನ್ನು ಕೊಡಬೇಕೆಂದು ಕೋರುತ್ತೇನೆ. ಹೀಗಾಗಿ ಶಾಶ್ವತವಾದ ವಿಶ್ವಭಾತೃತ್ವವನ್ನು ಬೆಂಬಲಿಸುವಂತವರೆಲ್ಲರೂ ಜನಸಂಖ್ಯೆಯನ್ನು ಹೆಚ್ಚಿಸುವ ಪ್ರತಿಯೊಂದು ಪ್ರಯತ್ನವನ್ನು ಖಂಡಿಸಬೇಕು ಹಾಗೂ ಜನನ ನಿಯಂತ್ರಣ ವಿಧಾನಗಳ ಮೂಲಕ ಜನಸಂಖ್ಯೆಯನ್ನು ಮಿತಗೊಳಿಸಲು ತಮ್ಮಿಂದಾದ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಎಂಬುದು ಸ್ಪಷ್ಟವೇ ಆಗಿದೆ. ಜನನ ನಿಯಂತ್ರಣದ ಬಗೆಗಿನ ಪ್ರಚಾರ ಜನಸಾಮಾನ್ಯರವರೆಗೆ ತಲುಪಲು ವಿಫಲವಾಗುತ್ತದೆ ಹಾಗೂ ಈ ಚಳವಳಿಯ ಫಲಿತಾಂಶ ಜನಸ್ವಭಾವೋತ್ಕರ್ಷಕವಾಗುವುದಕ್ಕೆ ಬದಲಾಗಿ ಜನಸ್ವಭಾವಾಪಕರ್ಷಕವಾಗುತ್ತದೆ ಎಂಬ ಭಯವು ನಿರಾಧಾರವಾದುದು. ಗರ್ಭನಿರೋಧಕಗಳ ಬಗೆಗೆ ಅರಿವನ್ನುಂಟು ಮಾಡಿದ ಕೂಡಲೇ ಕೆಲವರ್ಗದವರು ಅವುಗಳ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ ಎಂಬುದನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿನ ಅನುಭವ ಸಿದ್ಧಪಡಿಸಿದೆ. ಅಷ್ಟೇ ಅಲ್ಲ, ಅವರ ಮಟ್ಟಿಗೆ ಇವುಗಳ ಅಗತ್ಯ ಇತರರಿಗಿಂತಲೂ ಹೆಚ್ಚಾಗಿಯೇ ಇರುತ್ತದೆ. ಅನಕ್ಷರಸ್ಥರಾಗಿದ್ದರೂ ನಮ್ಮ ನಾಡಿನಲ್ಲಿನ ಸಾಮಾನ್ಯ ಜನಸಮುದಾಯ ತಮ್ಮ ಹಿತ ಯಾವುದರಲ್ಲಿ ಅಡಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತರಾಗಿ ಇದ್ದಾರೆ. ಹೀಗಾಗಿ ಈ ಉಪಾಯ ಲಭ್ಯವಿದೆ ಎಂದು ಅರಿವಾದೊಡನೆಯೇ ಅವರು ಈ ಉಪಜಯ ಅಥವಾ ಹೊಸ ಶೋಧವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತಾರೆ ಎಂಬುದರಲ್ಲಿ ಸಂದೇಹವೇನೂ ಇಲ್ಲ. ಅಂಥ ವ್ಯಕ್ತಿಗಳ ವಿಷಯದಲ್ಲಿ ಸಂತಾನ ಶಕ್ತಿಹರಣ, ನಸಬಂದಿ ಉಪಯುಕ್ತವೆಂದು ಕಂಡುಬರುತ್ತದೆ. ಹೀಗಾಗಿ ಸರ್ಕಾರ ಮತ್ತು ಪುರಸಭೆಗಳು ತಮ್ಮ ಆಸ್ಪತ್ರೆಗಳಲ್ಲಿ ಈ ಸಂಬಂಧವಾದ ಸೌಲಭ್ಯಗಳನ್ನು ಒದಗಿಸಬೇಕು. ಹಳ್ಳಿಗರಲ್ಲಿಯೂ ಅನೇಕ ಸದ್ಗುಣಗಳಿರುತ್ತವೆ ಹಾಗೂ ನಿಜವಾಗಿಯೂ ಅವರೇ ಒಳ್ಳೆಯ ನಾಗರಿಕರ ಕೊರತೆಯನ್ನು ತುಂಬಿಕೊಡುವಂತವರಾಗಿರುತ್ತಾರೆ ಎಂಬುದನ್ನು ದಿವಂಗತ ಪ್ರಿನ್ಸಿಪಾಲ್ ಗೋಳಿಯವರು ಹಿಂದೂ ಧರ್ಮ ಆಣಿ ಸುಧಾರಣಾ, ಹಿಂದೂ ಧರ್ಮ ಮತ್ತು ಸುಧಾರಣೆ ಎಂಬ ತಮ್ಮ ಪುಸ್ತಕದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ಚಳವಳಿಯ ವಿರೋಧಿಗಳು ಫ್ರಾನ್ಸ್, ಜರ್ಮನಿ ಮತ್ತು ಇಟಲಿಗಳ ಉದಾಹರಣೆಯನ್ನು ಎತ್ತಿ ಹಿಡಿದು ಅದರ ವ್ಯರ್ಥತೆಯನ್ನು ತೋರಿಸಿಕೊಡಲು ಪ್ರಯತ್ನಿಸುತ್ತಾರೆ. ಆದರೆ ಎಲ್ಲಿಯವರೆಗೆ ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಆ ರಾಷ್ಟ್ರಗಳ ಪ್ರಯತ್ನಗಳು ಸಮರ್ಥನೀಯವಾಗಿವೆ ಎಂದು ಸಿದ್ಧವಾಗುವುದಿಲ್ಲವೋ ಅಲ್ಲಿಯವರೆಗೆ ಆ ರಾಷ್ಟ್ರಗಳನ್ನು ನಾವು ಅನುಸರಿಸಲು ಸಾಧ್ಯವಿಲ್ಲವೆಂಬುದನ್ನು ಅವರು ಮರೆತುಬಿಡುತ್ತಾರೆ. ಮೊದಲನೆಯದಾಗಿ ಆ ರಾಷ್ಟ್ರಗಳಲ್ಲಿನ ಜನನ ಪ್ರಮಾಣ ನಮ್ಮ 290. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ರಾಷ್ಟ್ರದ ಜನನ ಪ್ರಮಾಣಕ್ಕಿಂತ ತುಂಬ ಕಡಿಮೆಯಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ನಾಡಿನ ಜನನ ಪ್ರಮಾಣ 1936ರಲ್ಲಿ 35 ಆಗಿದ್ದರೆ ಇಟಲಿ, ಜರ್ಮನಿ ಮತ್ತು ಫ್ರಾನ್ಸ್ಗಳಲ್ಲಿನ ಜನನ ಪ್ರಮಾಣ ಕ್ರಮಶಃ 222, 15 ಮತ್ತು 19 ಆಗಿತ್ತು. 1900ರಲ್ಲಿ ಜರ್ಮನಿಯಲ್ಲಿನ ಜನನ ಪ್ರಮಾಣ 35.6 ಆಗಿತ್ತು. ಆದರೆ 1933ರಲ್ಲಿ ಅದು 147ಕ್ಕೆ ಇಳಿದಿತ್ತು. ಅಲ್ಲಿಂದೀಚೆಗೆ ಇಟಲಿ ಮತ್ತು ಫ್ರಾನ್ಸ್ ದೇಶಗಳು ಕೂಡ ತಮ್ಮ ಜನನ ಪ್ರಮಾಣವನ್ನು ತುಂಬ ಇಳಿಸಿಕೊಂಡಿವೆ. 1851ರಿಂದ 55ರ ಅವಧಿಯಲ್ಲಿ ಇಂಗ್ಲೆಂಡಿನಲ್ಲಿನ ಜನನ ಪ್ರಮಾಣ 339 ಆಗಿತ್ತು. ಆದರೆ 1931ರಲ್ಲಿ ಅದು 15.3ಕ್ಕೆ ಇಳಿಸಲಾಗಿತ್ತು. ನಮ್ಮಲ್ಲಿನ ಜನನ ಪ್ರಮಾಣ ಕಳೆದ 50 ವರ್ಷಗಳಲ್ಲಿ ವಾಸ್ತವವಾಗಿ ಸ್ಥಿರವಾಗಿಯೇ ಉಳಿದುಬಿಟ್ಟಿದೆ. ಆದ್ದರಿಂದ ಆ ಪ್ರಮಾಣವನ್ನು ಏರಿಸಲು ಇತರ ರಾಷ್ಟ್ರಗಳು ನಡೆಸುತ್ತಿರುವ ಪ್ರಯತ್ನಗಳನ್ನು ಅನುಕರಿಸುವುದು ಅವಿವೇಕದ ಕ್ರಮವೇ ಆಗುತ್ತದೆ. ತಮ್ಮ ಜನಾಂಗದ ಜನರ ಹೆಚ್ಚಳದ ದರ ಮಂದಗೊಳ್ಳುತ್ತಿರುವ ವಿಚಾರದಲ್ಲಿ ವಿಷಾದವನ್ನು ತೋರುವುದು ಸಾಮ್ರಾಜ್ಯಶಾಹಿಗಳ ಮಟ್ಟಿಗೆ ತುಂಬ ಸಹಜವಾದ ಸಂಗತಿಯೇ ಆಗಿದೆ. ಅವರು ಪುನರುಜ್ಜೀವಿಸಿ ಇಲ್ಲವೇ ಮಡಿಯಿರಿ ಎಂಬಂಥ ಕೂಗನ್ನೆಬ್ಬಿಸುವುದು ಆಶ್ಚರ್ಯದ ಸಂಗತಿಯೇನೂ ಅಲ್ಲ. ಆದರೆ ಅಂಥ ಬೊಬ್ಬೆಗಳು ಕೆಲವು ಮಂದಿ ಸುಶಿಕ್ಷಿತ ವ್ಯಕ್ತಿಗಳನ್ನು ಜನನ ನಿಯಂತ್ರಣದ ಲಾಭಗಳ ವಿಷಯದಲ್ಲಿ ಸಂದೇಹಿತರಾಗುವಂತೆ ಮಾಡುತ್ತಿರುವುದು ನಿಜಕ್ಕೂ ಆಶ್ಚರ್ಯದ ಸಂಗತಿಯಾಗಿದೆ. ದ 19th Century and After 19ನೇ ಶತಮಾನ ಮತ್ತು ಅಲ್ಲಿಂದ ಮುಂದಕ್ಕೆ ಎಂಬ ಪತ್ರಿಕೆಯ ಫೆಬ್ರವರಿ 1938ರ ಸಂಚಿಕೆಯಲ್ಲಿನ ಸರ್ ಲಿಯೋ ಜಮನಿಯವರ ಪುನರುಜ್ಜೀವಿಸಿ ಇಲ್ಲವೇ ಮಡಿಯಿರಿ ಎಂಬ ಲೇಖನವನ್ನು ಇದಕ್ಕೆ ನಿದರ್ಶನವಾಗಿ ಹೆಸರಿಸಬಹುದು. ಸಮಸ್ತ ಮಾನವ ಸಮುದಾಯದ ಹಿತಕ್ಕೆ ಬಿಳಿಯರ ನಾಯಕತ್ವ ಅಗತ್ಯವೆಂದು ಆ ಲೇಖಕರು ಭಾವಿಸಿದ್ದಾರೆ ಹಾಗೂ ಬಿಳಿಯ ಜನರ ಸಂಖ್ಯೆ ಇಳಿಮುಖವಾಗುವುದನ್ನು ತಡೆಗಟ್ಟಲು ಈ ಬೊಬ್ಬೆಯನ್ನೆಬ್ಬಿಸಿದ್ದಾರೆ. ಇತ್ತ ಮೊದಲನೆಯದಾಗಿ ಬಿಳಿಯರ ಪ್ರಾಧಾನ್ಯದಿಂದ ಜಗತ್ತಿಗೆ ಲಾಭವಾಗಿದೆ ಎಂಬುದನ್ನು ಒಪ್ಪಲು ಅನೇಕರು ನಿರಾಕರಿಸುತ್ತಾರೆ. ಎರಡನೆಯದಾಗಿ ಬಿಳಿಯರ ಸಂಖ್ಯೆ ಇಳಿಮುಖವಾದರೆ ಅದರಿಂದ ಮಾನವ ಜನಾಂಗದ ಮೇಲೆ ಯಾವುದೋ ಅನಾಹುತ ಎರಗುತ್ತದೆ ಎನ್ನುವ ಮಟ್ಟಕ್ಕೆ ಹೋಗಲು ಬೆರಳೆಣಿಕೆಯಷ್ಟು ಮಂದಿ ವಿದ್ಯಾವಂತರು ಸಿದ್ಧರಾಗಿಲ್ಲ. ಮೇಲಾಗಿ ಈ ಲೇಖನದ ಎಲ್ಲ ನಿಲುವುಗಳು ತಪ್ಪಾಗಿವೆ. ಇಂಗ್ಲೆಂಡಿನ ಜನನ ಪ್ರಮಾಣ ಕ್ರಮೇಣ ಮತ್ತಷ್ಟು ಇನ್ನಷ್ಟು ಕಡಿಮೆಯಾಗುತ್ತಾ ಹೋಗಿ 2035ನೇ ವರ್ಷದಲ್ಲಿ ಇಂಗ್ಲೆಂಡಿನ ಜನಸಂಖ್ಯೆ 44.000044 ಲಕ್ಷಕ್ಕೆ ಇಳಿದು ಹೋಗುತ್ತದೆ ಎಂದು ಅವರು ತೀರ್ಮಾನಿಸಿಬಿಟ್ಟಿದ್ದಾರೆ. ಆದರೆ ವಾಸ್ತವ ಸಂಗತಿ ಏನೆಂದರೆ ಇಂಗ್ಲೆಂಡಿನ ಜನನ ಪ್ರಮಾಣ ಇಳಿಮುಖವಾಗುವುದಕ್ಕೆ ಬದಲಾಗಿ ಏರುಮುಖವಾಗಿದೆ. 1933ರಲ್ಲಿ ಈ ಜನನ ದರ 14.4 ಆಗಿದ್ದರೆ ಜುಲೈ 1938ರಲ್ಲಿ ಅದು 15.3 ಆಗಿತ್ತು. 1940ರಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್ಗಳ ಒಟ್ಟಾರೆ ಜನಸಂಖ್ಯೆ 40.70000 ಮಾತ್ರವಾಗಿರುತ್ತದೆಂದು ಅವರು ಅಂದಾಜು ಮಾಡಿದ್ದಾರೆ. 1937ರಲ್ಲಿಯೇ ವಾಸ್ತವಿಕ ಅಂಕಿಅಂಶಗಳ ಪ್ರಕಾರ ಈ ಸಂಖ್ಯೆ 4,10,31,000 ಆಗಿತ್ತು ಹಾಗೂ ಇದು ಪ್ರತಿವರ್ಷ 1,90,000ರ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇದೆ. ಇಂಥ ಲೇಖನಗಳಿಂದ ದಾರಿ ತಪ್ಪಿ ಹೋಗದಂತೆ ನಾವು ಎಚ್ಚರ ವಹಿಸಬೇಕೆಂಬುದನ್ನು ಈ ಸಂಗತಿಗಳು ತೋರಿಸಿಕೊಡುತ್ತದೆ. ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ. ಅತಿಯಾದ ಜನಸಂಖ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ವಲಸೆ ಹೋಗುವುದು ಒಂದು ಉಪಾಯವೆಂಬುದಾಗಿ ಕೆಲವೊಮ್ಮೆ ಸೂಚಿಸಲಾಗಿದೆ. ಆದರೆ ಈ ಪರಿಹಾರೋಪಾಯ ಅಷ್ಟೇನೂ ಆಶಾದಾಯಕವಾಗಿಲ್ಲ. ತಮ್ಮ ತಾಯಾಡನ್ನು ಬಿಟ್ಟು ಹೊರಹೋಗುವ ಮನೋಧರ್ಮ ಮತ್ತು ಧೈರ್ಯ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿರುತ್ತದೆ.
ಏಕೆಂದರೆ ಬಾಲ್ಯದ ನೆನಪುಗಳಿಂದ ಮತ್ತು ಬಂಧು ಮಿತ್ರರ ಇರುವಿಕೆಯಿಂದ ನಮ್ಮ ಹೃದಯಕ್ಕೆ ಪ್ರಿಯವಾಗಿರುವ ಹಾಗೂ ಹೊಂದಿಕೆಯಾಗಿರುವ ವಾತಾವರಣ ಮತ್ತು ಇತರ ಸಂಗತಿಗಳಿಂದ ನಮಗೆ ಸುಖದಾಯಕವಾಗಿರುವ ನಾಡನ್ನು ಬಿಟ್ಟು ವಾತಾವರಣ ಹೊಂದಿಕೆಯಾಗದಿರುವ ಅಪಾಯವಿರುವಂಥ ಹಾಗೂ ಭಾಷೆ ಆಚಾರ ವಿಚಾರಗಳು ಮತ್ತು ರೀತಿನೀತಿಗಳಲ್ಲಿ ನಮ್ಮದಕ್ಕಿಂತ ಭಿನ್ನವಾಗಿರುವಂಥ ಜನರು ಇರುವ ದೂರದ ನಾಡಿಗೆ ವಲಸೆ ಹೋಗಲು ಹೆಚ್ಚು ಮಂದಿ ಇಷ್ಟಪಡುವುದಿಲ್ಲ. ಉತ್ತಮ ನಾಗರಿಕರಾಗಲು ಅರ್ಹವಾಗಿರುವಂಥವರು ಹಾಗೂ ಸಮರ್ಥರು ಮತ್ತು ಸತ್ವಶಾಲಿಗಳಾಗಿರುವಂಥವರು ಸಾಮಾನ್ಯವಾಗಿ ವಲಸೆ ಹೋಗುವುದನ್ನು ಇಷ್ಟಪಡುವಂಥ ವ್ಯಕ್ತಿಗಳಾಗಿರುತ್ತಾರೆ. ಅಂಥ ವ್ಯಕ್ತಿಗಳು ವಲಸೆ ಹೋಗುವುದು ತಾಯಾಡಿಗೆ ನಿಜವಾಗಿಯೂ ನಷ್ಟದ ವಿಚಾರ. ಈ ವ್ಯಕ್ತಿಗಳು ತಮ್ಮ ನಾಡಿನಲ್ಲಿಯೇ ಸುಲಭವಾಗಿ ಜೀವನೋಪಾಯವನ್ನು ಕಂಡುಕೊಳ್ಳಬಲ್ಲಂಥವರು. ಆದರೆ ದೂರದ ನಾಡುಗಳಿಗೆ ವಲಸೆ ಹೋಗುವ ಮೂಲಕ ತಮ್ಮ ಸ್ಥಿತಿಗತಿಗಳನ್ನು ಮತ್ತಷ್ಟು ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸುವಂತೆ ಅವರ ಮಹದಾಸೆ ಅವರನ್ನು ಪ್ರೇರಿಸುತ್ತದೆ. ದೈಹಿಕವಾಗಿ ವಿಕಲಾಂಗರಾಗಿರುವಂಥ ಅಥವಾ ಮಾನಸಿಕವಾಗಿ ಅಥವಾ ಆರ್ಥಿಕವಾಗಿ ಬಾಧಿತರಾಗಿರುವಂಥ ವ್ಯಕ್ತಿಗಳ ವಿಷಯದಲ್ಲಿಯಂತೂ ವಲಸೆ ಹೋಗುವುದು ವ್ಯಾವಹಾರಿಕವಾಗಿ ನಿರುಪಯುಕ್ತವೇ ಆಗುತ್ತದೆ. ವಾಸ್ತವವಾಗಿ ಇಂಥ ವ್ಯಕ್ತಿಗಳಿಗೆ ನೆರವಿನ ಅಗತ್ಯ ಇರುತ್ತದೆ. ಅಗತ್ಯವಾಗಿರುವ ಬಂಡವಾಳದ ದೃಷ್ಟಿಯಿಂದಲೇ ಪರಿಗಣಿಸಿದರೂ ಈ ಉಪಾಯ ಅನೇಕ ವ್ಯಕ್ತಿಗಳಿಗೆ ಪರಿಹಾರವನ್ನು ಕಲ್ಪಿಸಲಾರದೆ ಹೋಗುತ್ತದೆ. ಇದಲ್ಲದೆ ವಿರಳವಾದ ಜನಸಂಖ್ಯೆಯನ್ನು ಹೊಂದಿರುವಂಥ ರಾಷ್ಟ್ರಗಳು ಇತರರನ್ನು ಬರಮಾಡಿಕೊಳ್ಳಲು ಉತ್ಸುಕರಾಗಿ ಏನೂ ಇರುವುದಿಲ್ಲವೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಹೆಚ್ಚುತ್ತಿರುವ ತಮ್ಮ ನಾಡಿನ ಸಂತಾನಕ್ಕೆ ಸಾಕಷ್ಟು ಸ್ಥಳಾವಕಾಶ ಅವರಿಗೆ ಬೇಕಾಗುತ್ತದೆ. ಕೆನಡಾ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ವಸಾಹತು ರಾಷ್ಟ್ರವಾಗಿದ್ದು ಅಲ್ಲಿ ಪ್ರಮುಖವಾಗಿ ಆಂಗ್ಲರೇ ವಾಸವಾಗಿದ್ದಾರೆ. ಶ್ರಮದಾಯಕ ಕೆಲಸಗಳಿಗಾಗಿ ಅಲ್ಲಿಗೆ ಬಂದಿದ್ದ ಆಂಗ್ಲ ಕಾರ್ಮಿಕರಿಗೆ ಅಲ್ಲಿ ನೆಲೆಗೊಳ್ಳುವ ಅವಕಾಶ ಮಾಡಿಕೊಡಲು ಅವರು ನಿರಾಕರಿಸಿದರು ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿಯೇ ಆಗಿದೆ. ವಿರಳ ಜನಸಂಖ್ಯೆಯ ಪ್ರದೇಶಗಳಿಗೆ ಬಲಾತ್ಕಾರಪೂರ್ವಕವಾಗಿ ನುಗ್ಗಲು ಜನನಿಬಿಡ ರಾಷ್ಟ್ರಗಳು ನಡೆಸಿದ ಪ್ರಯತ್ನಗಳು ಯುದ್ಧಕ್ಕೆ ಎಡೆಮಾಡಿಕೊಟ್ಟಿದೆ. ಈ ಅಂಶಕ್ಕೆ ಸಂಬಂಧಿಸಿದ ಇತ್ತೀಚಿನ ಹಾಗೂ ನಮಗೆ ಹತ್ತಿರದ್ದಾಗಿರುವ ಒಂದು ನಿದರ್ಶನವೆಂದರೆ ಬರ್ಮಾ. ತಮ್ಮ ಭೌತಿಕ ಪ್ರಗತಿಗೆ ಭಾರತೀಯರು ಹಾನಿಯನ್ನುಂಟು ಮಾಡಿದರು ಎಂಬ ಸಂದೇಶವೇ ಅಲ್ಲಿನ ಈಚಿನ ಮತೀಯ ದಂಗೆಗಳ ಹಿಂದೆ ಅಡಗಿದ್ದ ಮುಖ್ಯ ಕಾರಣವಾಗಿತ್ತು. ಅತಿಯಾದ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರಗಳಿಗೆ ಹೋಲಿಸಿದರೆ ವಿರಳವಾದ ಜನಸಂಖ್ಯೆಯನ್ನು ಹೊಂದಿರುವ ಪ್ರದೇಶಗಳ ಸಂಖ್ಯೆ ತುಂಬಾ ಕಡಿಮೆಯಾಗಿದೆ. ಜಪಾನ್, ಇಟಲಿ, ಜರ್ಮನಿ, ಚೀನಾ, ಭಾರತ ಮತ್ತು ಇತರ ಅನೇಕ ರಾಷ್ಟ್ರಗಳು ಅತಿಯಾದ ಜನಸಂಖ್ಯೆಯನ್ನು ಹೊಂದಿವೆ. ಈ ಎಲ್ಲ ರಾಷ್ಟ್ರಗಳಿಂದ ಬರುವ ವಲಸೆಗಾರರಿಗೆ ಸಾಕಷ್ಟು ಸ್ಥಳಾವಕಾಶವನ್ನು ದೊರಕಿಸಿಕೊಡುವುದು ಸಾಧ್ಯವಾಗದ ಸಂಗತಿ. 230 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಈ ಸಂಬಂಧವಾಗಿ ಇನ್ನೊಂದು ವಿಚಾರ ಉಲ್ಲೇಖಾರ್ಹವಾಗಿದೆ. ರಾಷ್ಟ್ರದ ಜನಸಂಖ್ಯೆಯ ಸಮಸ್ಯೆಯನ್ನು ವಲಸೆಯು ಶಾಶ್ವತವಾಗಿ ಪರಿಹರಿಸಲಾರದು. ಗಾಳಿಯಂತೆಯೇ ವಿಸ್ತರಿಸಿಕೊಳ್ಳುತ್ತಿರುವ ಜನಸಂಖ್ಯೆಯು ಬಹುಬೇಗ ಶೂನ್ಯವನ್ನು ತುಂಬಿ ನಿಲ್ಲುವ ಪ್ರವೃತ್ತಿಯನ್ನು ಹೊಂದಿದೆ. ಇದು ಮೊದಲಿನ ಸ್ಥಿತಿಗತಿಯ ಅಂದರೆ ಸಾಂದ್ರತೆಯ ಸನ್ನಿವೇಶದ ಪುನರಾವರ್ತನೆಯತ್ತಲೇ ನಮ್ಮನ್ನು ಕೊಂಡೊಯ್ಯುತ್ತದೆ. ಹೀಗಾಗಿ ಜನನ ನಿಯಂತ್ರಣವನ್ನು ಆಶ್ರಯಿಸದೆ ಬೇರೆ ವಿಧಿಯೇ ಇಲ್ಲ. ಬಾಲ್ಯ ವಿವಾಹಗಳನ್ನು ಕೈಬಿಟ್ಟು ವಿಳಂಬಿತ ವಿವಾಹಗಳನ್ನು ಜಾರಿಗೆ ತಂದ ಕೂಡಲೇ ಜನಸಂಖ್ಯೆಯ ಹೆಚ್ಚಳಕ್ಕೆ ತಡೆಯೊಡ್ಡಿದಂತಾಗುತ್ತದೆ ಎಂದು ಕೆಲವು ಭಾವಿಸಿದ್ದಾರೆ. ಆದರೆ ಈ ನಂಬಿಕೆಯು ನಿರಾಧಾರವಾದುದು. ಮೊದಲನೆಯದಾಗಿ ನಮ್ಮ ನಾಡಿನಲ್ಲಿ ಹೆಣ್ಣುಮಕ್ಕಳ ಮದುವೆಯ ವಯಸ್ಸನ್ನು ಏರಿಸುವುದಕ್ಕೆ ಹಲವು ವರ್ಷಗಳೇ ಹಿಡಿಯುತ್ತವೆ. ಹೆಣ್ಣುಮಕ್ಕಳ ವಿಷಯದಲ್ಲಿ ಸಂತಾನೋತ್ಪತ್ತಿಯ ಶಕ್ತಿ ವರ್ಷಗಳೆಂದರೆ 18 ರಿಂದ 22ನೇ ವರ್ಷ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಹಿಳೆಯರು ಈ ಅವಧಿಯ ಅನಂತರವೇ ಮದುವೆಯಾಗುತ್ತಾರೆ. ಅಂದರೆ ತಮ್ಮ ಅತ್ಯಂತ ಫಲವತ್ತತೆಯ ಅವಧಿ ಕಳೆದುಹೋದ ಬಳಿಕವೇ ಅವರು ಮದುವೆಯಾಗುತ್ತಾರೆ. ಹೆಣ್ಣಿನ ಮದುವೆಯ ಕನಿಷ್ಠ ವಯಸ್ಸನ್ನು 14 ವರ್ಷ ಎಂದು ಗೊತ್ತುಪಡಿಸಿರುವ ಶಾರದಾ ಕಾಯ್ದೆಯನ್ನು ಜಾರಿಗೆ ಕೊಡುವಲ್ಲಿ ಎದುರಾಗುತ್ತಿರುವ ಕಷ್ಟಗಳನ್ನು ಗಮನಿಸಿದಾಗ ನಿಕಟ ಭವಿಷ್ಯದಲ್ಲಿ ನಮ್ಮ ನಾಡಿನಲ್ಲಿ ಮಹಿಳೆಯರು ತಮ್ಮ ಮದುವೆಗಳನ್ನು 22ನೇ ವರ್ಷದವರೆಗೆ ಮುಂದೂಡುತ್ತಾರೆಂದು ನಿರೀಕ್ಷಿಸುವುದು ಹಾಗೂ ಆ ಮೂಲಕ ಜನಸಂಖ್ಯೆಯ ಹೆಚ್ಚಳಕ್ಕೆ ತಡೆಯನ್ನೊಡ್ಡಬಹುದೆಂದು ನಿರೀಕ್ಷಿಸುವುದು ಬಹುಮಟ್ಟಿಗೆ ನಿರರ್ಥಕವಾದುದು ಎಂಬುದನ್ನು ನಾವು ಸುಲಭವಾಗಿಯೇ ಕಂಡುಕೊಳ್ಳಬಹುದು. 1931ರ ಜನಗಣತಿಯ ಸಂದರ್ಭದಲ್ಲಿ ವಿಶೇಷವಾಗಿ ನಡೆಸಲಾದ ಸಂತಾನೋತ್ಪತ್ತಿಯ ಶಕ್ತಿಯ ವಿಚಾರಣೆಯಿಂದ ಶ್ರೀ ಪಿ. ಕೆ. ವಾಟ್ಸಲ್ ಅವರು ಈ ಕೆಳಗಿನ ತೀರ್ಮಾನಗಳಿಗೆ ಬಂದಿದ್ದಾರೆ. 1. 20 ವರ್ಷಕ್ಕಿಂತ ಮೊದಲು ಮದುವೆಯಾದ ಹೆಣ್ಣುಮಕ್ಕಳು 20 ವರ್ಷವಾದ ಮೇಲೆ ಮದುವೆಯಾದ ಹೆಣ್ಣುಮಕ್ಕಳಿಗಿಂತ ಕಡಿಮೆ ಸಂಖ್ಯೆಯ ಮಕ್ಕಳನ್ನು ಹೆರುತ್ತಾರೆ. 2. 20 ವರ್ಷಕ್ಕಿಂತ ಮೊದಲು ಮದುವೆಯಾದ ಹೆಣ್ಣುಮಕ್ಕಳಿಗೆ ಹುಟ್ಟಿದ ಮಕ್ಕಳ ಬದುಕಿ ಉಳಿಯುವ ಪ್ರಮಾಣ 20 ವರ್ಷಕ್ಕಿಂತಲೂ ಹೆಚ್ಚಿನ ವಯಸ್ಸಿನಲ್ಲಿ ಮದುವೆಯಾದ ಹೆಣ್ಣುಮಕ್ಕಳಿಗೆ ಹುಟ್ಟಿದ ಮಕ್ಕಳ ಬದುಕಿ ಉಳಿಯುವ ಪ್ರಮಾಣಕ್ಕಿಂತ ತುಂಬಾ ಕಡಿಮೆಯಾಗಿರುತ್ತದೆ. ವಿಳಂಬಿತ ವಿವಾಹಗಳು ಸಾಮಾನ್ಯವಾಗಿ ಪ್ರಚುರಗೊಂಡ ಬಳಿಕವೂ ಜನಸಂಖ್ಯೆಯನ್ನು ಆ ಮೂಲಕ ಗಮನಾರ್ಹವಾಗಿ ತಡೆಯುಂಟಾಗುವ ಅಸಂಭವವಿಲ್ಲ ಎಂಬುದನ್ನು ಈ ತೀರ್ಮಾನಗಳು ನಮಗೆ ತೋರಿಸಿಕೊಡುತ್ತವೆ. ಹೆಚ್ಚು ಮಕ್ಕಳು ಪ್ರೌಢ ವಯಸ್ಸಿನವರೆಗೂ ಬದುಕಿ ಉಳಿಯುತ್ತವೆ. ಹೀಗಾಗಿ ನಮ್ಮ ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ ಹೆಚ್ಚುವ ಸಂಭವ ಇದೆಯೇ ಹೊರತು ಕಡಿಮೆಯಾಗುವ ಸಂಭವವೇನೂ ಇಲ್ಲ. ಮುಂಬಯಿ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾದ ಡಾ. ಜಿ. ಎಸ್. ಮುರೈ ಅವರು 1931ರ ಭಾರತೀಯ ಜನಗಣತಿಯ ಫಲವತ್ತತೆ ಅಂಕಿಅಂಶಗಳು ಎಂಬ ಲೇಖನದಲ್ಲಿ ಜರ್ನಲ್ ಆಫ್ ದಿ ಯೂನಿವರ್ಸಿಟಿ ಆಫ್ ಬಾಂಬೆ ಸಮ್ಮಿಲ್ ಮೇ 1934 ಹೀಗೆಂದಿದ್ದಾರೆ. ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ ಸಂತಾನೋತ್ಪತ್ತಿಯ ಶಕ್ತಿ ಮತ್ತು ವಿವಾಹ ಸಮಯದಲ್ಲಿನ ಹೆಣ್ಣಿನ ವಯಸ್ಸುಗಳ ನಡುವಣ ಸಹಸಂಬಂಧದ ಬಗೆಗಿನ ತಾತ್ಕಾಲಿಕ ತೀರ್ಮಾನ ಸರಿ ಎಂಬುದಾಗಿ ಸಿದ್ಧವಾಗುವುದಾದರೆ ವಿವಾಹ ಸಮಯದಲ್ಲಿನ ಹೆಣ್ಣಿನ ವಯಸ್ಸಿನ ಹೆಚ್ಚಳದೊಂದಿಗೆ ಇದು ತುಂಬಾ ಅಗತ್ಯವೂ ಹೌದು. ವಿವಾಹದ ಸಂತಾನೋತ್ಪತ್ತಿ ಶಕ್ತಿಯಲ್ಲಿಯೂ ಹೆಚ್ಚಳ ಉಂಟಾಗುತ್ತದೆ. ಈಗಿರುವಂತೆಯೇ ನಮ್ಮ ಜನಸಂಖ್ಯೆ ತುಂಬಾ ಅಗಾಧವಾಗಿದೆ ಹಾಗೂ ನಮ್ಮ ಹೆಚ್ಚಳ ಅನಪೇಕ್ಷಣೀಯವಾಗಿದೆ. ಮತ್ತಷ್ಟು ಹೆಚ್ಚಿನ ಪ್ರಮಾಣ ದರದಲ್ಲಿ ಅದರ ಹೆಚ್ಚಳಕ್ಕೆ ನೆರವಾಗುವುದು ಆತ್ಮಘಾತಕವೇ ಆಗುತ್ತದೆ. ಹೀಗಾಗಿ ವಿವಾಹ ಸಮಯದಲ್ಲಿನ ಹೆಣ್ಣಿನ ವಯಸ್ಸನ್ನು ಹೆಚ್ಚಿಸುವ ನಮ್ಮ ಪ್ರಯತ್ನಗಳೊಂದಿಗೆ ಜನನ ನಿಯಂತ್ರಣದ ಬಗ್ಗೆ ತೀವ್ರ ಚಳವಳಿಯನ್ನು ನಡೆಸಬೇಕು. ಮೇಲಾಗಿ ಸೂಕ್ತ ವಯಸ್ಸಿನಲ್ಲಿ ಮದುವೆಯಾಗಲು ಸಾಧ್ಯವಾಗದೆ ಹೋಗುವಂಥ ವ್ಯಕ್ತಿಗಳಿಂದ ವ್ಯಭಿಚಾರಕ್ಕೆ ಪ್ರೋತ್ಸಾಹ ದೊರೆಯುತ್ತದೆ ಹಾಗೂ ಇದರ ಮೂಲಕ ಇತರ ದುಷ್ಪರಿಣಾಮಗಳು ಉಂಟಾಗುತ್ತವೆ ಎಂಬುದನ್ನು ಮರೆಯಕೂಡದು. ಹೀಗಾಗಿ ಸೂಕ್ತ ಕಾಲದಲ್ಲಿ ಮದುವೆ ನಮ್ಮ ಗುರಿಯಾಗಿದ್ದರೆ ಜನನ ನಿಯಂತ್ರಣವನ್ನು ಆಶ್ರಯಿಸುವುದು ಅಗತ್ಯವಾಗುತ್ತದೆ. ಮಹಿಳೆಗೆ ಆರ್ಥಿಕ ಸ್ವಾವಲಂಬನೆ ದೊರೆತರೆ ಅದು ಜನಸಂಖ್ಯೆಯ ಬೆಳವಣಿಗೆಯನ್ನು ಕಡಿಮೆಯಾಗಿಸುತ್ತದೆ ಎಂಬ ಅಭಿಪ್ರಾಯವನ್ನು ಕೆಲವರು ಇರಿಸಿಕೊಂಡಿದ್ದಾರೆ. ಆದರೆ ಇದು ನಿರಾಧಾರವಾಗಿರುವಂಥ ಹೇಳಿಕೆ. ವ್ಯಕ್ತಿಯನ್ನು ಕಾಮದ ಕಪಿಮುಷ್ಟಿಯಿಂದ ಬಿಡಿಸುವಂಥ ಯಾವ ಶಕ್ತಿಯೂ ಆರ್ಥಿಕ ಸ್ವಾವಲಂಬನೆಯಲ್ಲಿಲ್ಲ. ತಮ್ಮ ಜೀವನಾದ್ಯಂತ ಎಲ್ಲ ಮಹಿಳೆಯರು ಸಂಪೂರ್ಣ ಬ್ರಹ್ಮಚರ್ಯೆಯನ್ನು ಆಚರಿಸಲಾರರು ಅಥವಾ ಕೆಲವರು ಮಾತ್ರ ಹಾಗೆ ಮಾಡಬಲ್ಲರು.
ಹೀಗಾಗಿ ಈ ಪರಿಹಾರೋಪಾಯವು ನಿಷ್ಫಲವಾಗಿ ಪರಿಣಮಿಸುತ್ತದೆ. ಈಗಲೂ ಕೆಲವರ್ಗದ ಮಹಿಳೆಯರು ತಮ್ಮ ಗಳಿಕೆಯ ಮೂಲಕ ವಾಸ್ತವವಾಗಿ ತಮ್ಮ ಕುಟುಂಬಗಳಿಗೆ ನೆರವಾಗುತ್ತಿದ್ದಾರೆ. ಆದರೆ ಆ ಸಂಗತಿ ಕುಟುಂಬವನ್ನು ಮಿತಗೊಳಿಸುವುದಕ್ಕೆ ಸ್ವಲ್ಪಮಟ್ಟಿಗೂ ನೆರವಾಗುತ್ತಿರುವಂತೆ ತೋರುವುದಿಲ್ಲ. ವೈದ್ಯಕೀಯ ಮತ್ತು ಆರೋಗ್ಯ ಸಂಬಂಧವಾದ ಕಾರಣಗಳಿಂದಾಗಿ ಜನನ ನಿಯಂತ್ರಣ ಅಗತ್ಯವಾಗಬಹುದಾದರೂ ಆರ್ಥಿಕ ಸಂಕಷ್ಟಗಳನ್ನು ಬಗೆಹರಿಸುವುದಕ್ಕೆ ಅದರ ಅಗತ್ಯವೇನೂ ಇಲ್ಲ ಎಂಬುದು ಕೆಲವರ ಅಭಿಪ್ರಾಯವಾಗಿದೆ. ಆರ್ಥಿಕ ಮತ್ತು ಕೃಷಿ ಸಂಬಂಧವಾದ ವಿಕಾಸಕ್ಕೆ ನಮ್ಮ ನಾಡಿನಲ್ಲಿ ತುಂಬಾ ಅವಕಾಶವಿದೆ ಎಂದು ಈ ದಿಕ್ಕುಗಳಲ್ಲಿ ಕೈಗೊಳ್ಳಲಾಗುವ ಪ್ರಯತ್ನಗಳು ನಮ್ಮ ಜನರ ಜೀವನಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಬಲ್ಲವೆಂದು ಅವರು ವಾದಿಸುತ್ತಾರೆ. ಇಷ್ಟಾಗಿಯೂ ನಿಕಟವಾದ ಪರಿಶೀಲನೆಯಿಂದ ಈ ಅಭಿಪ್ರಾಯವು ನಿಲ್ಲುವಂತರಲ್ಲವೆಂದು ಕಂಡುಬಂದಿದೆ. ಅಗತ್ಯವಾಗಿರುವಷ್ಟು ಬಂಡವಾಳದ ಮತ್ತು ಶ್ರೀಮಂತ ಗ್ರಾಹಕರ ಕೊರತೆ ನಮ್ಮ ಉದ್ಯಮಗಳ ಯಾವುದೇ ಭೌತಿಕ ವಿಕಾಸಕ್ಕೆ ಅಡ್ಡಿಯನ್ನುಂಟುಮಾಡುತ್ತದೆ. ಅಂತೆಯೇ ಫಲವತ್ತಾದ ಭೂಮಿ, ಮಳೆ ಮತ್ತು ಗೊಬ್ಬರದ ಕೊರತೆಯು ನಮ್ಮ ಕೃಷಿ ಉತ್ಪಾದನೆಯಲ್ಲಿನ ಯಾವುದೇ ಗಮನಾರ್ಹ ಹೆಚ್ಚಳಕ್ಕೆ ಅಡ್ಡಿಯಾಗಿ ನಿಲ್ಲುತ್ತದೆ. ಅಸ್ಸಾಂ ರಾಜ್ಯವನ್ನು ಬಿಟ್ಟರೆ ಇನ್ನೂ ಕೃಷಿಗೆ ಒಳಪಡಿಸದೇ ಇರುವಂತಹ ಫಲವತ್ತಾದ ಭೂಮಿಯಷ್ಟಾಗಿ ಏನೂ ಉಳಿದೇ ಇಲ್ಲ. ಬರ್ಮಾದಲ್ಲಿ ಇಂದಿಗೂ ಕೃಷಿಗೆ ಒಳಪಡಿಸಬಲ್ಲಂತಹ ಯೋಗ್ಯವಾದ ಭೂಮಿ ಸಾಕಷ್ಟು ಪ್ರಮಾಣದಲ್ಲಿದೆ. ಆ ಸಂಸ್ಥಾನದಲ್ಲಿ ಲಭ್ಯವಾಗಿರುವ ಕೃಷಿ ಯೋಗ್ಯ ಭೂಮಿಯ ಬಗೆಗಿನ ಅಂಕಿಅಂಶಗಳು 235 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಭಾರತದಲ್ಲಿಯೂ ಇಂದು ಸಾಕಷ್ಟು ಪ್ರಮಾಣದಲ್ಲಿ ಸಾಗುವಳಿಯೋಗ್ಯ ಎಂದು ಕೃಷಿ ಮಾಡದೇ ಇರುವಂತಹ ಭೂಮಿ ಲಭ್ಯವಿದೆ ಎಂಬ ತಪ್ಪು ಕಲ್ಪನೆ ಮೂಡುವುದಕ್ಕೆ ಕಾರಣವಾದುದು ನಮ್ಮ ನಾಡಿನಲ್ಲಿ 86.4% ಕೃಷಿ ಯೋಗ್ಯ ಭೂಮಿಯನ್ನು ಈಗಾಗಲೇ ಉಳುಮೆಗೆ ಒಳಪಡಿಸಲಾಗಿದೆ. ಉಳಿದಿರುವ ಭೂಮಿಯ ಒಂದಿಷ್ಟು ಅಂಶವಾದರೂ ಕೃಷಿಗೆ ಯಾವುದಾದರೂ ರೂಪದಲ್ಲಿ ಅರ್ಹವಾಗಿದೆಯೇ ಎಂಬುದೇ ಸಂಶಯಾಸ್ಪದವಾಗಿದೆ. ಭಾರತೀಯ ಕೃಷಿಯ ಬಗೆಗಿನ ರಾಯಲ್ ಕಮಿಷನ್ ವರದಿಯ ಪ್ರಕಾರ ಉಳಿದಿರುವ ಅಂಥ ಭೂಮಿಯ ಬಹುಭಾಗ ಕೆಲಸಕ್ಕೆ ಬಾರದಿರುವಂಥದೇ ಆಗಿದೆ. ಸತತವಾಗಿ ಬೆಳೆಯನ್ನು ತೆಗೆಯುತ್ತಿರುವುದರಿಂದ ಹಾಗೂ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಲಭಿಸದೇ ಇರುವುದರಿಂದ ನಮ್ಮ ನಾಡಿನ ಕೃಷಿ ಭೂಮಿಯನ್ನು ಬಹುಭಾಗ ಬಂಜರಾಗಿ ಪರಿಣಮಿಸಿದೆ. ಜನಸಂಖ್ಯೆಯ ಅತಿಯಾದ ವೃದ್ಧಿಯ ಪರಿಣಾಮವಾಗಿ ನಮ್ಮ ದೇಶ ಅರಣ್ಯ ಭೂಮಿ ಮತ್ತು ಹುಲ್ಲುಗಾವಲುಗಳ ಕೊರತೆಯನ್ನು ಎದುರಿಸುತ್ತಿದೆ. ಕೆನಡಾದಲ್ಲಿ ಕೃಷಿ ಯೋಗ್ಯವಾಗಿರುವ ಭೂಮಿಯಲ್ಲಿ 34.3% ಭೂಮಿಯನ್ನು ಹುಲ್ಲುಗಾವಲಿನ ಉದ್ದೇಶಗಳಿಗಾಗಿ ಮೀಸಲಾಗಿ ಇಡಲಾಗಿದೆ. ಈ ಶೇಕಡಾವಾರು ಪ್ರಮಾಣ ಫ್ರಾನ್ಸ್ನಲ್ಲಿ 21.5, ಇಟಲಿಯಲ್ಲಿ 18.3, ಜರ್ಮನಿಯಲ್ಲಿ 14.3 ಆಗಿದ್ದರೆ ನಮ್ಮ ನಾಡಿನಲ್ಲಿ ಇದು ಕೇವಲ 1.6 ಆಗಿದೆ. ಈ ಅಂಕಿಅಂಶಗಳು ನಮ್ಮ ದನಕರುಗಳು ಎಂಥ ದುಸ್ಥಿತಿಗೆ ಒಳಗಾಗಿವೆ ಎಂಬುದನ್ನು ತೋರಿಸಿಕೊಡುತ್ತವೆ. ಯಾವ ದಿಕ್ಕಿನಲ್ಲಿ ನಾವು ಕಣ್ಣು ಹಾಯಿಸಿದರೂ ದನಕರುಗಳ ಆಸ್ತಿಪಂಜರಗಳು ಮಾತ್ರವೇ ನಮಗೆ ಎದುರಾಗುತ್ತವೆ. ನಮ್ಮ ಜೀವಕಾರುಣ್ಯದ ಬಗ್ಗೆ ನಮ್ಮ ಜನ ಹೆಮ್ಮೆಪಟ್ಟುಕೊಳ್ಳುತ್ತಾರೆ. ಆದರೆ ಕೃಷಿ ಭೂಮಿಯ ಬಗೆಗಿನ ತಮ್ಮ ಹೋರಾಟದಲ್ಲಿ ಆ ಮೂಕ ಪ್ರಾಣಿಗಳನ್ನು ಅವುಗಳ ಬಹುಮಟ್ಟಿನ ಗೋಮಾಳಗಳಿಂದ ಅನ್ಯಾಯವಾಗಿ ವಂಚಿತರಾಗಿಸಿ ಆ ಎಲ್ಲ ಭೂಮಿಯನ್ನು ಬೇಸಾಯಕ್ಕೆ ಒಳಪಡಿಸಿಬಿಟ್ಟಿದ್ದಾರೆ. ಹೀಗಾಗಿ ನಮ್ಮ ಕೃಷಿ ವ್ಯವಸ್ಥೆ ಉಪಯುಕ್ತ ದನಕರುಗಳ ಕೊರತೆ ಮತ್ತು ಸಗಣಿಯಂಥ ಜೈವಿಕ ಗೊಬ್ಬರಗಳ ಕೊರತೆಯನ್ನು ಅನುಭವಿಸುತ್ತಿದೆ. ಇದರಿಂದಾಗಿ ಕೃಷಿ ಕ್ಷೇತ್ರದಲ್ಲಿ ಯಾವುದೇ ಗಮನಾರ್ಹ ಸುಧಾರಣೆಯನ್ನು ತರುವುದು ತುಂಬಾ ಕಷ್ಟದ ಕೆಲಸವಾಗಿದೆ. ಕೆಲವರು ಜಪಾನ್ ಮತ್ತು ಚೀನಾ ದೇಶಗಳಲ್ಲಿನ ಬೃಹತ್ ಪ್ರಮಾಣದ ಎಕರೆವಾರು ಅಕ್ಕಿಯ ಇಳುವರಿಯತ್ತ ಕೈದೋರುತ್ತಾರೆ ಹಾಗೂ ಆ ಬೆಳೆಯ ಉತ್ಪಾದನೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಅವಕಾಶವಿದೆ ಎಂಬ ಭರವಸೆಯನ್ನು ನಮ್ಮ ಮುಂದಿರಿಸುತ್ತಿದ್ದಾರೆ. ಇಷ್ಟಾಗಿಯೂ ಆ ರಾಷ್ಟ್ರಗಳಲ್ಲಿನ ಅಕ್ಕಿಯ ಉತ್ಪಾದನೆಯ ಬಗೆಗಿನ ಅಂಕಿಅಂಶಗಳ ನಿರ್ದಿಷ್ಟತೆಯನ್ನು ಸಂದೇಹಿಸಲು ಕೆಲವು ಕಾರಣಗಳಿವೆ. ನ್ಯೂಯಾರ್ಕ್ನಿಂದ ಪ್ರಕಟವಾಗುವ ಇಂಟರ್ನ್ಯಾಷನಲ್ ಕನ್ಸಿಲಿಯೇಷನ್ ಎಂಬ ಮಾಸಪತ್ರಿಕೆಯ ಇತ್ತೀಚಿನ ಸಂಚಿಕೆಗೆ ಇಟಲಿಯ ಮಾಜಿ ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಕೌಂಟ್ ಸ್ಪೋರಾ ಅವರು ಚೀನಾ ಮತ್ತು ಜಪಾನ್ಗಳ ನಡುವಣ ಸಂಘರ್ಷ, ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಚೈನಾ ಅಂಡ್ ಜಪಾನ್ ಎಂಬ ಲೇಖನವನ್ನು ಬರೆದಿದ್ದಾರೆ. ಜಪಾನಿನಲ್ಲಿ 1900 ರಿಂದ ಆಚೆಗೆ ಅಕ್ಕಿಯ ಎಕರೆವಾರು ಉತ್ಪಾದನೆಯಲ್ಲಿ ಗಮನಾರ್ಹ ಇಳಿತ ಕಂಡುಬಂದಿದೆ ಎಂಬುದಾಗಿ ಅದರಲ್ಲಿ ಹೇಳಲಾಗಿದೆ. ಜಪಾನಿನಲ್ಲಿ ಕೃಷಿಯ ಬಗೆಗಿನ ಅಂಕಿಅಂಶಗಳು ವಿಶ್ವಾಸನೀಯವಾಗಿಲ್ಲವೆಂಬುದನ್ನು ತೋರಿಸಿಕೊಡಲು ಸಾಕಷ್ಟು ಸಾಕ್ಷ್ಯ ಲಭ್ಯವಾಗಿದೆ. ಇದೇ ಅಲ್ಲದೆ ಸಕಾಲಿಕವಾದ ಹಾಗೂ ವರ್ಷಾದ್ಯಂತ ಬೀಳುವ ಸಮೃದ್ಧವಾದ ಮಳೆಯ ಹಾಗೂ ಅದರ ವ್ಯಾಪಕವಾದ ಅರಣ್ಯ ಪ್ರದೇಶಗಳಿಂದಾಗಿ ಗೊಬ್ಬರದ ಸಮೃದ್ಧಿಯ ಮತ್ತು ಅದರ ಅಕ್ಕಿಯ ಬೆಳೆಗೆ ಆದರ್ಶಪ್ರಾಯವಾಗಿರುವಂಥ ವಾತಾವರಣ ವರದಾನ. ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ 232 ಜಪಾನಿಗೆ ಲಭಿಸಿದೆ ಎಂಬುದನ್ನು ನಾವು ಗಮನಕ್ಕೆ ತಂದುಕೊಳ್ಳಬೇಕು. ಈ ಬಗೆಯ ಅನುಕೂಲಗಳ ಒಕ್ಕೂಟ ಬೇರೆಲ್ಲಿಯೂ ವಿರಳವಾಗಿಯೂ ಕಂಡುಬರುವುದಿಲ್ಲ. ಆತ್ಮಾನುಶಾಸನ ಅಥವಾ ಸಂಯಮ ನಮ್ಮ ಜನಸಾಮಾನ್ಯರ ಅದೃಷ್ಟವನ್ನು ಸ್ವಲ್ಪಮಟ್ಟಿಗಾದರೂ ಸುಧಾರಿಸಬಹುದೆಂಬ ಮಾತನ್ನು ಒಪ್ಪಿಕೊಳ್ಳಬಹುದಾದರೂ ಜನಸಂಖ್ಯಾಭಿವೃದ್ಧಿಯನ್ನು ಎಲ್ಲಿಯವರೆಗೆ ನಾವು ಬುದ್ಧಿಪೂರ್ವಕವಾಗಿ ತಡೆಗಟ್ಟುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಜನತೆಯ ಆರ್ಥಿಕ ಸ್ಥಿತಿಗತಿಗಳಲ್ಲಿ ದೀರ್ಘಕಾಲ ಉಳಿದು ಬರುವಂಥ ಯಾವುದೇ ಗಮನಾರ್ಹವಾದ ಸುಧಾರಣೆ ಸಾಧ್ಯವಾಗುವ ನಂಬಿಕೆಯನ್ನು ಇರಿಸಿಕೊಳ್ಳುವಂತಿಲ್ಲ. ಈಗಾಗಲೇ ವಿವರಿಸಿರುವಂತೆ ವಿಸ್ತರಣೆಗೆ ಒದಗಿಸಲಾದ ಪ್ರತಿಯೊಂದು ಅವಕಾಶದಿಂದಲೂ ಜನಸಂಖ್ಯೆ ತೀವ್ರಗತಿಯಲ್ಲಿ ಬೆಳೆಯತೊಡಗುತ್ತದೆ ಹಾಗೂ ಮಹಾಪ್ರಯತ್ನಗಳಿಂದ ಸಾಧಿಸಲಾದ ಎಲ್ಲ ಅನುಕೂಲಗಳನ್ನು ಇಲ್ಲವಾಗಿಸಿಬಿಡುತ್ತದೆ. ಹೀಗಾಗಿ ಜನತೆಯ ಆರ್ಥಿಕ ಸ್ಥಿತಿಗತಿಗಳನ್ನು ಉತ್ತಮಪಡಿಸುವ ಪ್ರಯತ್ನಗಳೊಂದಿಗೆ ಜನನ ನಿಯಂತ್ರಣದ ಮೂಲಕ ಜನಸಂಖ್ಯೆಯನ್ನು ಹಿಡಿತದಲ್ಲಿರಿಸಿಕೊಳ್ಳುವ ಬಗ್ಗೆ ಎಚ್ಚರ ವಹಿಸದೆ ಹೋದರೆ ಜನಸಾಮಾನ್ಯರ ಜೀವನ ಮಟ್ಟದಲ್ಲಿ ಯಾವುದೇ ಗಮನಾರ್ಹವಾದ ಹಾಗೂ ದೀರ್ಘಕಾಲಿಕವಾದ ಏರಿಕೆ ಕಂಡುಬರುವುದು ಸಾಧ್ಯವಿಲ್ಲವೆಂದು ಅನೇಕ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ಅವರ ಅನುಭವವೇ ಕಾರಣವಾಗಿದೆ. ಜನಸಮುದಾಯವೊಂದರ ಸ್ಥಿತಿಗತಿಗಳಲ್ಲಿನ ಸರ್ವತೋಮುಖವಾದ ಸುಧಾರಣೆಯನ್ನು ಸಾಧಿಸುವಲ್ಲಿ ಆತ್ಮಾನುಶಾಸನ ಅಸಮರ್ಥವಾದುದು ಎಂಬುದನ್ನು ಅನೇಕ ಸ್ವತಂತ್ರ ರಾಷ್ಟ್ರಗಳು ಉದಾಹರಣೆಯನ್ನೊದಗಿಸಿವೆ. ಜನನ ನಿಯಂತ್ರಣವು ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ ಇಂಗ್ಲೆಂಡ್ ಮತ್ತು ಅಮೆರಿಕದಂಥ ರಾಷ್ಟ್ರಗಳಲ್ಲಿನ ನಿವಾಸಿಗಳ ಆರ್ಥಿಕ ಸ್ಥಿತಿಗತಿಗಳು ನಮ್ಮ ನಾಡಿನಲ್ಲಿನ ಸ್ಥಿತಿಗತಿಗಳಿಗಿಂತ ಉತ್ಕೃಷ್ಟವಾಗಿದೆಯಾದರೂ ಅಲ್ಲಿನ ಪರಿಸ್ಥಿತಿ ಇನ್ನೂ ತೃಪ್ತಿಕರವಾಗಿ ಏನೂ ಇಲ್ಲ. ನಮ್ಮ ನಾಡಿನಲ್ಲಿ ಪೌಷ್ಟಿಕ ಆಹಾರವನ್ನು ಪಡೆದುಕೊಳ್ಳುವುದಕ್ಕೆ ಅನೇಕರಿಗೆ ಅವರ ಬಡತನವೇ ಅಡ್ಡಿಯಾಗಿದೆ. ಅಲ್ಲಿಯೂ ಪರಿಪೂರ್ಣ ಆರೋಗ್ಯಕ್ಕೆ ಅಗತ್ಯವಾದ ಜೀವನ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಅನೇಕರಿಗೆ ಕಷ್ಟಕರವಾಗಿ ತೋರುತ್ತಿದೆ. ಅಧ್ಯಕ್ಷರಾದ ರೋಸ್ವೆಲ್ಸ್ ಅವರ ಪ್ರಕಾರ ಅಮೆರಿಕದ ನಿವಾಸಿಗಳಲ್ಲಿ 1/3 ಭಾಗದಷ್ಟು ಜನರಿಗೆ ಸಾಕಷ್ಟು ಪೌಷ್ಟಿಕ ಆಹಾರ ದೊರೆಯುತ್ತಿಲ್ಲ. ಅಗತ್ಯವಾಗಿರುವಷ್ಟು ಪ್ರಮಾಣದಲ್ಲಿ ಅಲ್ಲಿಯೂ ಜನನ ನಿಯಂತ್ರಣವನ್ನು ಆಚರಣೆಗೆ ತರದೇ ಇರುವುದೇ ಇದಕ್ಕೆ ಒಂದು ಕಾರಣವಾಗಿದೆ. ಹೊಸದಾಗಿ ಹೋಗಿ ನೆಲೆಸಿರುವಂಥ ರಾಷ್ಟ್ರಗಳಲ್ಲಿ ತಲವಾರು ಫಲವತ್ತಾದ ಭೂಮಿಯ ಪ್ರಮಾಣ ಸಮೃದ್ಧವಾಗಿದೆ. ಹೀಗಾಗಿ ದಟ್ಟವಾದ ಜನಸಾಂದ್ರತೆಯುಳ್ಳ ರಾಷ್ಟ್ರಗಳಲ್ಲಿನ ಜನರಿಗೆ ದೊರೆಯುವುದಕ್ಕಿಂತಲೂ ಅಲ್ಲಿನ ಜನರಿಗೆ ಹೆಚ್ಚು ಪೌಷ್ಟಿಕವಾದ ಆಹಾರ ದೊರೆಯುತ್ತದೆ. ಆಸ್ಟ್ರೇಲಿಯಾ ಮತ್ತು ಇಟಲಿ ದೇಶಗಳಲ್ಲಿನ ತಲವಾರು ವಾರ್ಷಿಕ ಆಹಾರ ಬಳಕೆಯ ಬಗೆಗಿನ ಅಂಕಿಅಂಶಗಳು ಇಲ್ಲಿವೆ. ಹಾಲು ಮತ್ತು ಅದರ ಉತ್ಪನ್ನಗಳು ಗ್ಯಾಲನ್ನುಗಳಲ್ಲಿ, ಮಾಂಸ ಪೌಂಡುಗಳಲ್ಲಿ, ಹಣ್ಣುಗಳು, ಸಕ್ಕರೆ ಪೌಂಡುಗಳಲ್ಲಿ, ಗೋಧಿ ಪೌಂಡುಗಳಲ್ಲಿ. ಆಸ್ಟ್ರೇಲಿಯಾ, ಇಟಲಿ,
002 202 2.91 002 2810 239 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಗೋಧಿಯನ್ನು ಬಿಟ್ಟು ಉಳಿದ ಆಹಾರ ಪದಾರ್ಥಗಳನ್ನು ಆಸ್ಟ್ರೇಲಿಯಾದಲ್ಲಿ ಇಟಲಿಗಿಂತ ಹೆಚ್ಚಾಗಿ ಬಳಸಲಾಗುತ್ತಿದೆ. ಹಳೆಯ ಜಗತ್ತಿನ ರಾಷ್ಟ್ರಗಳಲ್ಲಿ ಜನನ ನಿಯಂತ್ರಣದ ಮೂಲಕ ಜನನ ಪ್ರಮಾಣವನ್ನು ತುಂಬಾ ಕಡಿಮೆಯಾಗಿಸಿಕೊಂಡಿರುವ ಹಾಲೆಂಡ್ನಂಥ ದೇಶಗಳು ಉಳಿದ ದೇಶಗಳಿಗಿಂತಲೂ ಹೆಚ್ಚು ಸುಖಿಯಾಗಿವೆ. ಮುಂಬಯಿ ಸಂಸ್ಥಾನದಲ್ಲಿ ಪ್ರತಿ ವ್ಯಕ್ತಿಗೆ ಪ್ರತಿದಿನ ಲಭಿಸುವ ಹಾಲಿನ ಪ್ರಮಾಣ 1/4 ತೊಲ ಮಾತ್ರ. ಪೋಷಣೆಯ ಬಗೆಗಿನ ತಜ್ಞರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿದಿನ ಸರಾಸರಿ ಆಧಾರದ ಮೇಲೆ ಕನಿಷ್ಠ ಪಕ್ಷ 1 ಪಿಂಟಷ್ಟಾದರೂ ಹಾಲು ದೊರೆಯಬೇಕು. ತನ್ನ ಉತ್ಪಾದನೆಯ ನೆರವಿನಿಂದ ತನ್ನ ನಾಡಿನ ಜನಸಮುದಾಯವನ್ನು ಚೆನ್ನಾಗಿ ಇರಿಸಿಕೊಳ್ಳಲು ಸಾಧ್ಯವಾಗುವಂತೆ ಪ್ರತಿಯೊಂದು ರಾಷ್ಟ್ರವು ತನ್ನ ಜನನ ಪ್ರಮಾಣವನ್ನು ಸೂಕ್ತ ಪ್ರಮಾಣದಲ್ಲಿ ಕಡಿಮೆಯಾಗಿಸಿಕೊಳ್ಳುವಂಥ ಪರಿಸ್ಥಿತಿಯನ್ನುಂಟು ಮಾಡುವುದೇ ಜನನ ನಿಯಂತ್ರಣ ಚಳವಳಿಯ ಮುಖ್ಯೋದ್ದೇಶವಾಗಿದೆ. ಆಧುನಿಕ ವೈಜ್ಞಾನಿಕ ಅನ್ವೇಷಣೆಗಳು ಮಾನವ ಜನಾಂಗದ ಆಹಾರದ ಸಮಸ್ಯೆಗಳನ್ನು ಬಗೆಹರಿಸಿ ಬಿಟ್ಟಿವೆ ಹಾಗೂ ಇಂದಿನ ಆರ್ಥಿಕ ಸಂಕಷ್ಟಗಳಿಗೆ ಅಪವಿತರಣೆಯೊಂದೇ ಮೂಲ ಕಾರಣವಾಗಿದೆ ಎಂಬ ಭಾವನೆ ಕೆಲವರಲ್ಲಿದೆ. ಅವರ ಅಭಿಪ್ರಾಯದಲ್ಲಿ ಆಸ್ತಿಯ ನ್ಯಾಯೋಚಿತ ವಿತರಣೆ ಎಲ್ಲೆಡೆಗಳಲ್ಲಿಯೂ ಸಮೃದ್ಧಿಯನ್ನುಂಟು ಮಾಡಬಲ್ಲದಾಗಿದೆ. ಆಸ್ತಿಯ ವಿಭಜನೆಯ ವಿಷಯದಲ್ಲಿ ಅನೇಕ ಕಡೆಗಳಲ್ಲಿ ಅನ್ಯಾಯ ಮುಂದುವರೆದುಕೊಂಡು ಬಂದಿದೆ ಎಂಬುದರಲ್ಲಿ ಅನುಮಾನವೇನೂ ಇಲ್ಲ. ಈ ದಿಕ್ಕಿನಲ್ಲಿ ಅನ್ಯಾಯಕ್ಕೊಳಗಾಗಿರುವಂಥ ವ್ಯಕ್ತಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಡಲು ಪ್ರತಿಯೊಬ್ಬ ನಿಷ್ಪಾಕ್ಷಿಕ ಸಾರ್ವಜನಿಕ ಕಾರ್ಯಕರ್ತನೂ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಆದರೆ ಎಲ್ಲಿಯವರೆಗೆ ಕುಟುಂಬಗಳನ್ನು ಮಿತಗೊಳಿಸುವ ಮೂಲಕ ಜನಸಂಖ್ಯೆಯ ಅಭಿವೃದ್ಧಿಯನ್ನು ನಿಯಂತ್ರಿಸುವುದಿಲ್ಲವೋ ಅಲ್ಲಿಯವರೆಗೆ ಸಮಾನ ವಿತರಣೆ ಮಾತ್ರವೇ ಜನಸಾಮಾನ್ಯರ ಸ್ಥಿತಿಗತಿಗಳಲ್ಲಿ ದೀರ್ಘಕಾಲಿಕವಾದ ಹಾಗೂ ಭೌತಿಕವಾದ ಸುಧಾರಣೆಯನ್ನು ತರಲಾರದು ಎಂಬುದನ್ನು ನಾವು ಅಗತ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಭೂಮಿಯ ಐಶ್ವರ್ಯದ ಪ್ರಮುಖ ಆಕರವಾಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಪಾಲಿಗೂ ಸಮೃದ್ಧ ಪ್ರಮಾಣದಲ್ಲಿ ಫಲವತ್ತಾದ ಭೂಮಿ ದೊರೆಯದೆ ಹೋದಲ್ಲಿ ಎಲ್ಲರಿಗೂ ಸಮೃದ್ಧಿ ಲಭಿಸಲಾರದು. ಪಶ್ಚಿಮ ಯುರೋಪಿನ ಮಟ್ಟದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ 2.5 ಎಕರೆಯಷ್ಟು ಕೃಷಿ ಯೋಗ್ಯ ಭೂಮಿಯ ಆಸರೆ ಅಗತ್ಯವಾಗುತ್ತದೆ ಎಂಬುದಾಗಿ ಸರ್ ಡೇನಿಯಲ್ ಹಾಲ್ ಮತ್ತು ಪ್ರೊ. ಈಸ್ಟ್ ಅವರಂಥ ಕೃಷಿ ತಜ್ಞರು ಎತ್ತಿ ತೋರಿಸಿದ್ದಾರೆ. ಆದರೆ ಎಲ್ಲ ಹಳೆಯ ರಾಷ್ಟ್ರಗಳಲ್ಲಿಯೂ ಇದಕ್ಕಿಂತಲೂ ತುಂಬಾ ಕಡಿಮೆ ಪ್ರಮಾಣದ ಭೂಮಿಯನ್ನು ಆಧರಿಸಿಕೊಂಡು ಜನರು ತಮ್ಮ ಬಾಳುವೆಯನ್ನು ನಡೆಸಬೇಕಾಗಿದೆ. ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ 3/4 ಎಕರೆಯಷ್ಟು ಕೃಷಿ ಯೋಗ್ಯ ಭೂಮಿ ಮಾತ್ರವೇ ಲಭ್ಯವಿದೆ. ಈಗಾಗಲೇ ಹೇಳಿರುವಂತೆ ಕೃಷಿಯ ಬಗೆಗಿನ ರಾಯಲ್ ಕಮಿಷನ್ನಿನ ಅಭಿಪ್ರಾಯದ ಮೇರೆಗೆ ಕೃಷಿಗೆ ಒಳಪಡಿಸದೇ ಇರುವ ಈ ನಾಡಿನ ಭೂಮಿಯಲ್ಲಿನ ಬಹುಭಾಗ ಕಾರ್ಯತಃ ನಿರುಪಯುಕ್ತವಾದುದೇ ಆಗಿದೆ. ರಾಸಾಯನಿಕ ಗೊಬ್ಬರಗಳು ಬಳಕೆಗೆ ಬಂದಿರುವುದು ಗೊಬ್ಬರಗಳ ಸಮಸ್ಯೆಯನ್ನು ಬಗೆಹರಿಸಿದೆ ಎಂದು ಕೆಲವರು ಭಾವಿಸಿರುವುದು ಸರಿಯಲ್ಲ. ಎಲ್ಲೆಡೆಗಳಲ್ಲಿಯೂ ಎಲ್ಲ ಸಂದರ್ಭಗಳಲ್ಲಿಯೂ ಕೃತಕ ಜನನ ನಿಯಂತ್ರಣದ ಕ್ರಮಗಳ ಬಗ್ಗೆ ಗೊಬ್ಬರಗಳನ್ನು ಬಳಸುವುದು ಸಾಧ್ಯವಾಗುವುದಿಲ್ಲ. ಸಹ್ಯಾದ್ರಿ ಪತ್ರಿಕೆಯ ಅಕ್ಟೋಬರ್ 1936 ಸಂಚಿಕೆಯಲ್ಲಿ ಪ್ರಕಟವಾಗಿರುವ ತಮ್ಮ ಲೇಖನದಲ್ಲಿ ಮುಂಬಯಿ ಸರ್ಕಾರದ ನಿವೃತ್ತ ಕೃಷಿ ರಸಾಯನ ತಜ್ಞರಾದ ರಾವ್ ಬಹಾದೂರ್ ಡಿ. ಎಲ್. ಸಹಸ್ರಬುದ್ಧ ಎಂ.ಎಸ್.ಸಿ. ಅವರು ಹೀಗೆ ಹೇಳಿದ್ದಾರೆ: ಎಲ್ಲ ಕಡೆಗಳಲ್ಲಿಯೂ ಕೃತಕ ಗೊಬ್ಬರಗಳನ್ನು ಬಳಸಲು ಸಾಧ್ಯವಿಲ್ಲ ಎಂಬುದನ್ನು ಅನುಭವ ತೋರಿಸಿಕೊಟ್ಟಿದೆ. ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಗಣಿಯಂಥ ಜೈವಿಕ ಗೊಬ್ಬರಗಳನ್ನು ಬಳಸಲೇಬೇಕಾಗಿದೆ. ಇಲ್ಲವಾದಲ್ಲಿ ಕೃತಕ ಗೊಬ್ಬರಗಳು ಬೆಳೆಗಳಿಗೆ ಹಿತಕರವಾಗಿ ಪರಿಣಮಿಸುವುದಿಲ್ಲ. ಅಂತೆಯೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ತೆಗೆಯಲಿರುವ ಬೆಳೆಗೆ ಹಾನಿ ತಟ್ಟದಿರಬೇಕಾದರೆ ಸಮೃದ್ಧವಾದ ನೀರಿನ ಸರಬರಾಜು ಇರಬೇಕಾಗುತ್ತದೆ. ಇದೇ ಅಲ್ಲದೆ ನೈಟ್ರೇಟುಗಳು ಮತ್ತು ಫಾಸ್ಫೇಟುಗಳು, ಸಾರಜನಕಗಳು ಮತ್ತು ರಂಜಕಗಳು 2 ಪ್ರಮುಖ ರಸಗೊಬ್ಬರಗಳಾಗಿದ್ದು ಅವುಗಳಲ್ಲಿ ಒಂದಿಲ್ಲದೆ ಇನ್ನೊಂದು ಹೆಚ್ಚು ಉಪಯುಕ್ತವಾಗುವುದಿಲ್ಲ ಎಂಬುದನ್ನು ನಾವು ಗಮನಿಸಬೇಕು. ಆದರೆ ಫಾಸ್ಫೇಟುಗಳ, ರಂಜಕಗಳ ಸರಬರಾಜು ತುಂಬಾ ಸೀಮಿತವಾಗಿದೆ. ಸರ್ ಫೆಡೆರಿಕ್ ಕೀಬಲ್ ಅವರು ಹೀಗೆಂದಿದ್ದಾರೆ: ಬಹುತೇಕವಾಗಿ ಜಗತ್ತಿನ ಎಲ್ಲ ಭೂಮಿಯು ಫಾಸ್ಫೇಟು, ರಂಜಕಗಳಿಗಾಗಿ ಹಸಿದು ಕುಳಿತಿದೆ. ರಸಗೊಬ್ಬರಗಳು ಮತ್ತು ಆಹಾರೋತ್ಪಾದನೆ ಫರ್ಟಿಲೈಸರ್ಸ್ ಅಂಡ್ ಫುಡ್ ಪ್ರೊಡಕ್ಷನ್ 1932 2.221 ಪ್ರೊ. ಆರ್ಮ್ಸ್ಟ್ರಾಂಗ್ ಹೀಗೆಂದಿದ್ದಾರೆ: ನೈಟ್ರೋಜನ್, ಸಾರಜನಕ ಸಮಸ್ಯೆಗೆ ಕ್ರೂಕ್ಸ್ ಅವರು ಸೂಚಿಸಿರುವ ಪರಿಹಾರ ತುಂಬಿಕೊಡಲಾಗದಿರುವ ಫಾಸ್ಫರಸ್ಸಿನ, ರಂಜಕದ ವಾಸ್ತಾನಿನ ಕರಗುವಿಕೆಯನ್ನು ತೀವ್ರಗೊಳಿಸುವುದರ ಮೂಲಕ ನಮ್ಮನ್ನು ರಕ್ಷಿಸುವುದಕ್ಕೆ ಬದಲಾಗಿ ವಿನಾಶದ ಅಂಚಿಗೆ ತಂದುಬಿಟ್ಟಿದೆ. ಬಹುಮಟ್ಟಿಗೆ ಎಲ್ಲ ಸ್ಥಳಗಳು ಅರಣ್ಯಗಳ ಕೊರತೆಯಿಂದ ನರಳುತ್ತಿವೆ. ಇದರ ಪರಿಣಾಮವಾಗಿ ನೀರು ಮತ್ತು ಗೊಬ್ಬರಗಳ ಕೊರತೆಯೂ ಉಂಟಾಗಿದೆ. ಸದ್ಯದ ಕಾಂಗ್ರೆಸ್ ಸರ್ಕಾರ ಈ ಮುಂಬಯಿ ಸಂಸ್ಥಾನದ ಜನಸಾಮಾನ್ಯರನ್ನು ಉದ್ಧರಿಸಲು ಪ್ರಯತ್ನಿಸುತ್ತಿದೆ. ಕೇಳಿ ಆದರೆ ಜನನ ನಿಯಂತ್ರಣದ ಮೂಲಕ ಜನಸಂಖ್ಯೆಯ ಸಮಸ್ಯೆಯನ್ನು ಎದುರಿಸದೆ ಹೋದರೆ ಅದರ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿ ಬಿಡುತ್ತವೆ. ಉಪಸಭಾಧ್ಯಕ್ಷರು, ಸನ್ಮಾನ್ಯ ಸದಸ್ಯರು ಈಗ ತಮ್ಮ ಹೇಳಿಕೆಯನ್ನು ಸಮಾಪನಗೊಳಿಸಬಹುದು. ಶ್ರೀ ಪಿ. ಜೆ. ರೋಹಂ ಆಗಲಿ ಸ್ವಾಮಿ 400 ದಶಲಕ್ಷ ಮಂದಿಗೆ ಆಹಾರ ಯೋಜನೆ ಫುಡ್ ಪ್ಲಾನಿಂಗ್ ಫಾರ್ 400 ಮಿಲಿಯನ್ಸ್ ಎಂಬ ಪುಸ್ತಕದಲ್ಲಿ ರಾಧಾಕಮಲ್ ಮುಖರ್ಜಿಯವರು ಹೀಗೆಂದಿದ್ದಾರೆ: ಜನಸಂಖ್ಯಾವೃದ್ಧಿಗೆ ಒಂದಿಷ್ಟಾದರೂ ತಡೆಯನ್ನು ಒಡ್ಡದೆ ಹೋದರೆ ಆ ಇನ್ನೊಂದು ನಾಡಿನಲ್ಲಿ, ಚೀನಾದಲ್ಲಿ ಆದಂತೆ ಬೇರೆ ಯಾವುದೇ ಪರಿಹಾರೋಪಾಯ ಕೇವಲ ತಾತ್ಕಾಲಿಕವಾಗಿ ಪರಿಣಮಿಸುತ್ತದೆ. ಏಕೆಂದರೆ ನಾಡು ಆಶ್ರಯ ನೀಡಬಹುದಾಗಿರುವುದಕ್ಕಿಂತಲೂ ಹೆಚ್ಚಿನ ಪ್ರಮಾಣಕ್ಕೆ ಜನಸಂಖ್ಯೆ ಮತ್ತೆ ತೀವ್ರವಾಗಿ ಏರಿಬಿಡುತ್ತದೆ. ತೆರಿಗೆ ವಿಧಿಸಬಹುದಾದ ಸಾಮರ್ಥ್ಯ ಏನೇನು? 356 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಹೆಚ್ಚಾಗದೇ ಇದ್ದರೂ ಒದಗಿಸಬಹುದಾಗಿರುವ ಶೈಕ್ಷಣಿಕ ಸೌಕರ್ಯಗಳನ್ನು ಜನಸಂಖ್ಯೆ ಶೀಘ್ರಗತಿಯಲ್ಲಿ ಮೀರಿ ನಿಲ್ಲುವುದರಿಂದ ಆಹಾರದ ಸರಬರಾಜಿಗೆ ಸಂಬಂಧಪಟ್ಟಂತೆ ಮಾತ್ರವೇ ಜನಸಂಖ್ಯೆಯ ಸಮಸ್ಯೆಯ ಒತ್ತಡವನ್ನು ಪರಿಶೀಲಿಸಲು ಸಾಧ್ಯವಾಗುವುದಿಲ್ಲವೆಂಬುದು ಸ್ಪಷ್ಟವಾಗಿಯೇ ಇದೆ. ಹೆಚ್ಚುತ್ತಿರುವ ಜನಸಂಖ್ಯೆ ಮರು ಹೊಂದಾಣಿಕೆಗಳನ್ನು ಇನ್ನಷ್ಟು ಮತ್ತಷ್ಟು ಕಷ್ಟತರವಾಗಿಸುತ್ತದೆ. ಜನಸಂಖ್ಯೆಯ ಹೆಚ್ಚಳವನ್ನು ಎದುರಿಸುವ ಅತ್ಯಂತ ಪರಿಣಾಮಕಾರಿ ಮಾರ್ಗೋಪಾಯವಾಗಿ ವಿವೇಚನಾಪೂರ್ವಕವಾದ ಕುಟುಂಬ ನಿಯೋಜನೆಯನ್ನು, ಜನನ ನಿಯಂತ್ರಣದ ಬಗೆಗಿನ ಜನಸಾಮಾನ್ಯರ ಶಿಕ್ಷಣವನ್ನು ನಾವು ಅಂಗೀಕರಿಸಬೇಕು. ಮುಂಬಯಿ ಭಾರತದ ಮಹಾದ್ವಾರವಾಗಿದೆ. ಈ ಆಂದೋಲನವು ಆ ಮಹಾದ್ವಾರದ ಮೂಲಕವೇ ಈ ನಾಡನ್ನು ಪ್ರವೇಶಿಸಿದೆ. ಆದ್ದರಿಂದ ಈ ಪ್ರಾಂತ್ಯದಲ್ಲಿಯೇ ಅದನ್ನು ಘೋಷಿಸಿ ಬಲಪಡಿಸುವುದು ಅತ್ಯಂತ ಉಚಿತವೇ ಆಗಿದೆ. ತಮ್ಮ ಹೆಸರುಗಳನ್ನು ಅಮರವಾಗಿಸುವಂಥ ಕಾರ್ಯಗಳನ್ನು ನಿರ್ವಹಿಸುವ ಅವಕಾಶ ಅನೇಕರಿಗೆ ದೊರೆಯುವುದಿಲ್ಲ. ಜನನ ನಿಯಂತ್ರಣ ಆಂದೋಲನ ನಮ್ಮ ಸರ್ಕಾರಕ್ಕೆ ಅಂಥ ಒಂದು ಅವಕಾಶವನ್ನು ಒದಗಿಸಿದೆ. ಅದು ಕೈತಪ್ಪಿ ಹೋಗಲು ಅವಕಾಶ ಮಾಡಿಕೊಡದೆ ತನ್ನ ಮತ್ತು ಜನತೆಯ ಲಾಭಕ್ಕೆ ಅದನ್ನು ಪೂರ್ಣವಾಗಿ ಬಳಸಿಕೊಳ್ಳಲಿ ಎಂದು ಆಶಿಸುತ್ತೇನೆ. ಅನುಬಂಧ -2 ಡಾ. ಬಿ. ಆರ್. ಅಂಬೇಡ್ಕರ್ ಅವರು ಕೇಳಿದ ಪ್ರಶ್ನೆಗಳು ಮತ್ತು ಸರ್ಕಾರ ನೀಡಿದ ಉತ್ತರಗಳು.
ನಕ್ಷತ್ರ ಚಿಹ್ನೆ